ಹಲ್ಲೆಲೂಯಾ. ಸಮಯದಲ್ಲಿ ನಮ್ಮ ಸ್ಥಳಗಳಲ್ಲಿ ನಾವು ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ನನ್ನ ಒಡೆಯನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಒಂದು ಸಮಯದಲ್ಲಿ ನಿಮ್ಮ ಬಲಗೈಯನ್ನ ಮೇಲಕ್ಕೆತ್ತಿ ಕಣ್ಣುಗಳನ್ನು ಮುಚ್ಚಿ ಮುಂದೆ ನಾ ಹೇಳುವ ಸಮಯದಲ್ಲಿ ಹಿಂದೆ ಹೇಳ್ರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತಿನ ದಿನ ಯಾರು ಹೊಸದಾಗಿ ಬಂದಿದ್ದೀರಿ ನಿಮ್ಮ ಕೈಗಳನ್ನ ಮೇಲಕ್ಕೆತ್ತಿ. ಇವತ್ತೇ ನಾನು ಮೃತ್ಯುಂಜಯ ಮಠಕ್ಕೆ ಹೊಸದಾಗಿ ಬಂದಿದ್ದೀನಿ ಎನ್ನುವಂಥವ್ರು, ಹೊಸದಾಗಿ ಇವತ್ತಿನ ದಿನವೇ ನಾನು ಮೃತ್ಯುಂಜಯ ಮಠ ಬಾದರ್ಲಿಗೆ ಬಂದಿದ್ದೇನೆ ಅನ್ನುವಂಥವ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೃತ್ಯುಂಜಯ ಮಠದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಪರವಾಗಿ ನಾವು ನಿಮಗೆ ಸ್ವಾಗತವನ್ನು ಕೋರುವಂಥವರಾಗಿದ್ದೇವೆ. ನಿಜವಾದ ದೇವರ ಮಾತುಗಳನ್ನು ತಿಳಿಯುವುದಕ್ಕೋಸ್ಕರವಾಗಿ, ಅದೇ ರೀತಿಯಾಗಿ ಸತ್ಯ ಮಾರ್ಗದಲ್ಲಿ ನೀವು ನಡೆಯುವುದಕ್ಕೋಸ್ಕರವಾಗಿ ಪ್ರತಿ ರವಿವಾರ ದಿನದಂದು ಆತನ ಸನ್ನಿಧಾನಕ್ಕೆ ಬನ್ನಿರಿ, ಆತನ ಮಾತುಗಳನ್ನು ಕೇಳಿರಿ. ಯಾಕಂದ್ರೆ ಆತನ ಮಾತುಗಳಿಗೆ ನಮಗೆ ಬಿಡುಗಡೆಯನ್ನ ಕೊಡುವಂಥವುಗಳಾಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಈ ಒಂದು ವಾರದಲ್ಲಿ ಯಾರಿಗಾದ್ರೂ ಮದುವೆ ವಾರ್ಷಿಕೋತ್ಸವ ಆಗಲಿ, ಬರ್ತ್ಡೇಗಳಾಗಲಿ ಯಾರು ಇದ್ದಾವ ಅನ್ನುವಂಥವ್ರು ಕೈ ಎತ್ತಬೇಕು. ಹುಟ್ಟಿದ ಹಬ್ಬಗಳಾಗಲಿ, ಮದುವೆ ವಾರ್ಷಿಕೋತ್ಸವಗಳಾಗಲಿ ಯಾರಿಗಾದ್ರೂ ಇದ್ದಾವ? ಹಲ್ಲೆಲೂಯಾ. ಯಾರು ಇಲ್ವಾ? ಆದ್ರೂ ಪ್ರೇಯರ್ ಮಾಡೋಣ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಲ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರ ಪರಲೋಕದ ತಂದೆ ಸ್ವಾಮಿ, ಕರ್ತನೆಯಲ್ಲಿ ಕೂಡಿ ಬಂದಿರತಕ್ಕಂಥ ಈ ಮಕ್ಕಳಲ್ಲಿ ಸ್ವಾಮಿ, ಯಾರ್ದಾದ್ರೂ ಕರ್ತನೆ ಈ ವಾರದಲ್ಲಿ ಸ್ವಾಮಿ, ಮುಂದಿನ ವಾರದಲ್ಲಿ ಕರ್ತನೆ ಹುಟ್ಟಿದ ದಿನಗಳಾಗಲಿ, ಕರ್ತನೆ ಅದೇ ರೀತಿಯಾಗಿ ಮದುವೆ ಮಾಡಿಕೊಂಡ ವಾರ್ಷಿಕೋತ್ಸವದ ದಿನಗಳಾಗಲಿ ಕರ್ತನೆ ಇರುವಂಥದ್ದೇ ಆಗಿದ್ದಲ್ಲಿ, ಅವ್ರಿಗೆ ಗೊತ್ತಿರಲಾರದ ಒಂದು ಸಂದರ್ಭ ಇರುವಂಥಲ್ಲಿ ಸ್ವಾಮಿ, ಕರ್ತನೆ ಆ ಸತಿಪತಿಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಪ್ರೀತಿ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಅವ್ರನ್ನ ಇರಿಸಪ್ಪ. ವಿಶೇಷವಾಗಿ ಕರ್ತನೆ ಹುಟ್ಟಿದ ಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ದೀರ್ಘಾಯುಷ್ಯದಿಂದ ನೀನು ಅವರನ್ನು ತುಂಬಿಸಿ ಕಾರ್ಯ ಮಾಡಿ ಬಲಪಡಿಸಿ ನಡೆಸಬೇಕೆಂಬುದಾಗಿ, ಆರೋಗ್ಯ ಐಶ್ವರ್ಯ ಆನಂದದಿಂದ ಬಂದಿರತಕ್ಕಂಥವರೆಲ್ಲರಲ್ಲಿ ನೀನು ತುಂಬಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ಪರಮ ತಂದೆ. ಆಮೆನ್. ಓಕೆ, ಹೋದುವಾರ ನಾವು ಯಾವ ವಾಕ್ಯವನ್ನ ಕೇಳಿದ್ದೀವಿ? ಯಾರಾದರೂ ಒಬ್ರು ನೆನಪು ಮಾಡ್ತೀರಾ? ಯೇಸು ಯಾರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 23ನೇ ವಚನ. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಸುತ್ತೇನೆ, ಕೇಳಿರಿ. ಹಲ್ಲೆಲೂಯಾ. ತಿಳಿಯದೆ ಪೂಜಿಸುವಂತದ್ದರ ಕುರಿತಾಗಿ ಪೌಲನು ಹೇಳಿರುವಂತಹ ಒಂದು ಸಂದೇಶವನ್ನ ನಾವಿಲ್ಲಿ ಮನನ ಮಾಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಅಲ್ಲಿ ನಾವು ನೋಡಿದ್ವಿ ಮೊದಲನೇದಾಗಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಯೇಸು ಅಂದ್ರೆ ಯಾರಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ ಸಮಯದಲ್ಲಿ ನಾನು ಹೇಳಿದ 3 ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂತೇಳಿ. ಮೊದಲನೇದನ್ನ ನಾವು ನೋಡಿದ್ದೀವಿ. ಯೇಸು ಯಾರಾಗಿದ್ದಾನೆ? ವಾಕ್ಯವೆನ್ನುವ ವರ್ಡ್ ಆಫ್ ಗಾಡ್, ಓಂಕಾರ ಸ್ವರೂಪನು, ನಾದ ಬ್ರಹ್ಮ, ಶಬ್ದ ಬ್ರಹ್ಮ, ಆದಿಯಲ್ಲಿರ್ತಕ್ಕಂಥ ಆತನು ಯಾರಾಗಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಪ್ರಿಯರೇ, ಆ ವಾರ ಅನೇಕರು ಬಂದಿದ್ದಿಲ್ಲ ಅನ್ಸುತ್ತೆ. ಆ ವಾರದಲ್ಲಿ ಹೇಳಿರುವಂತಹದನ್ನ ಕೆಲವನ್ನ ನಾನು ನೆನಪು ಮಾಡಿ ಮತ್ತೆ ಮುಂದಕ್ಕೆ ನಾನು ಹೋಗ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಭೂಲೋಕಗಳು, ಸೂರ್ಯ ಚಂದ್ರ ನಕ್ಷತ್ರ ಪರಲೋಕ ಸ್ವರ್ಗ ಯಾವುಗಳು ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಯಾವುದಿತ್ತು ಅಂದ್ರೆ ಶೂನ್ಯ ಇತ್ತು. ಹಲ್ಲೆಲೂಯಾ. ಆ ಶೂನ್ಯದಲ್ಲಿ ದೇವರು ಶಬ್ದವಾಗಿ, ಓಂಕಾರನಾಗಿ, ಪ್ರಣವನಾದನಾಗಿ ಏನ್ ಮಾಡ್ತಾ ಇದ್ದ? ಆತನು ಇದ್ದ ಪ್ರಿಯರೇ. ಆತನು ಯಾವುದನ್ನು ಆಗಲಿ ಆಗಲಿ ಅಂತ ಹೇಳಿದನು. ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದೆಲ್ಲ ಸೃಷ್ಟಿ ಏನಾಯ್ತು? ಆತನ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ನಾವು
ನೋಡಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ನಿಮ್ಗೆ ಯಾರಾದ್ರೂ ಯೇಸು ಕ್ರಿಸ್ತ ಇವಾಗ ಮೆಡ್ಲಲ್ಲಿ ಬಂದಿದ್ದಾನಲ್ಲ, 2000 ವರ್ಷಗಳ ಹಿಂದೆ ಬಂದಿದ್ದಾನ ಅಂತೇಳಿ ಅನೇಕ ಪ್ರಶ್ನೆ ಮಾಡ್ತಾ ಇರ್ತಾರ. ಆದ್ರೆ ನಾವೇನ್ ಮಾಡ್ಬೇಕಂತವ್ರಿಗೆ ಉತ್ತರಗಳನ್ನು ಕೊಡುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಮೊದಲನೇದಾಗಿ ವಾಕ್ಯವೆನ್ನುವಂತ ದೇವರು. ಹಲ್ಲೆಲೂಯಾ, ಆದಿಯಲ್ಲಿ ದೇವರು, ಆದಿಯಲ್ಲಿ ವಾಕ್ಯ, ಆ ವಾಕ್ಯವೇ ದೇವರು, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕರು ನಾವು ನೋಡ್ತಾ ಇದ್ದೇವೆ ವೇದಗಳ ಪ್ರಕಾರವಾಗಿ ನಾರಾಯಣನೇ ಈ ಲೋಕವನ್ನು ಉಂಟು ಮಾಡಿದಾನೆ ಎಂಬುದಾಗಿ, ಅದಕ್ಕೋಸ್ಕರವಾಗಿ ಮುಂಜಾನೆ ಎದ್ದ ತಕ್ಷಣ ಅನೇಕ ಸಂದರ್ಭಗಳಲ್ಲಿ ನಾರಾಯಣ 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 ಎಂಬುದಾಗಿ ಅನೇಕರು ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ, ನಾವು ಅದನ್ನು ಖಂಡಿಸ್ತಾ ಇಲ್ಲ. ಇದು ವಿಮರ್ಶೆ ಅಲ್ಲ, ವಾದ ಅಲ್ಲ, ಇದು ಸತ್ಯವನ್ನ ತಿಳಿದುಕೊಳ್ಬೇಕು. ನಾವು ಸತ್ಯ ತಿಳಿದುಕೊಳ್ಳಲ್ಲ ಅಂದ್ರೆ ನಮಗೆ ಬಿಡುಗಡೆ ಇಲ್ಲ. ಹಲ್ಲೆಲೂಯಾ, ನಾರಾಯಣ ಆ ಪದದ ಅರ್ಥವನ್ನ ನಾವು ನೋಡೋದಾದ್ರೆ ನೀರಿನ ಮೇಲೆ ಅಲ್ಲಾಡುವವನೇ ನಾರಾಯಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀರಿನ ಮೇಲೆ ಅಲ್ಲಾಡುವಂತ ದೇವರು, ಆ ನೀರಿನೊಳಗಿಂದಲೇ ಸಮಸ್ತವನ್ನ ರೂಪಿಸಿದಂತ ದೇವರು ಆ ನಾರಾಯಣನೇ ನಾವು ಆರಾಧಿಸುವಂತ ದೇವರು. ಪರಿಶುದ್ಧಾತ್ಮ ದೇವರು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು, ಯಾಕಂದ್ರೆ ಶಬ್ದಗಳಿಗೆ ತನ್ನದೇ ಆಗಿರ್ತಕ್ಕಂಥ ಅರ್ಥ ಇರುತ್ತೆ, ಅದನ್ನು ನಾವು ಗ್ರಹಿಸಿಕೊಳ್ಬೇಕು. ಎರಡನೇದಾಗಿ ನಾ ಆವತ್ತಿನ ದಿನ ಹೇಳಿದೆ ಏನೆಂಬುದಾಗಿ, ಗೋವಿಂದ ಅಂದ್ರೆ ಏನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಕೇಳಿ ಇಲ್ಲೇ ಬಿಡಬಾರದು. ಏನ್ ಮಾಡ್ಬೇಕು? ಇವುಗಳನ್ನ ತಿಳ್ಕೊಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರಿಗೆ ನೀವು ತಿಳಿದಿರುವಂತದ್ದನ್ನ ಹೇಳಬೇಕು. ಹಲ್ಲೆಲೂಯಾ, ಗೋವಿಂದ 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 ಅಂತೇಳಿ ಅನೇಕರು ಹೇಳುವಂಥದ್ದನ್ನ ನಾವು ಕೇಳ್ತಾ ಇರ್ತೀವಿ. ಗೋವಿಂದ ಆ ಪದದ ಅರ್ಥ ಅದರಲ್ಲೇ ಇದೆ. ಏನು? ಗೋವನ್ನ ವಿಂದುವಾಗಿ ಭುಜಿಸಿದವನೇ ಗೋವಿಂದ. ಹಲ್ಲೆಲೂಯಾ, ಆದಿಕಾಂಡ 18ನೇ ಅಧ್ಯಾಯ ಮೊದಲ ವಚನಗಳಿಂದ ಕೆಲವು ವಚನಗಳವರೆಗೆ ನಾವು ನೋಡ್ತಾ ಇದ್ದೇವೆ. ಯೆಹೋವ ದೇವರು ಅಬ್ರಹಾಮನಿಗೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಅಬ್ರಹಾಮ ಸಾರಳು ಅಬ್ರಹಾಮ ಓಡಿ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದಾನೆ. ಯೆಹೋವ ದೇವ್ರನ್ನ ಆಹ್ವಾನ ಮಾಡಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಅಯ್ಯೋರೇ, ನೀವು ನನ್ನ ಗುಡಾರದ ಬಳಿಗೆ ಬಂದು ಸ್ವಲ್ಪ ಹೊತ್ತು ನೀವು ವಿಶ್ರಮಿಸಿಕೊಂಡು ನೀವೇನ್ ಮಾಡ್ಬೇಕು? ಮುಂದಕ್ಕೆ ಹೋಗ್ರಿ ಅಂತೇಳಿ ಹೇಳಿದ ಸಮಯದಲ್ಲಿ ಭಕ್ತನ ಮಾತುಗಳನ್ನ ತಿರಸ್ಕಾರ ಮಾಡಲಾರದೆ ದೇವರು ಅವನ ವಿಶ್ವಾಸಕ್ಕೆ ತಕ್ಕ ಹಾಗೆ ಅಲ್ಲಿ ಇಳ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಅಬ್ರಹಾಮ್ ಓಡಿ ಹೋಗಿ ಗೋವುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಎಳೆಯ ಕರುವನ್ನು ತೆಗೆದುಕೊಂಡು ಬಂದು ಅದನ್ನ ಏನ್ ಮಾಡ್ತಾನೆ? ಅಡುಗೆ ಮಾಡಿ ಸಿದ್ಧ ಮಾಡಿ, ಈ ಕಡೆ ಸಾರಮ್ಮ ರೊಟ್ಟಿ ಮಾಡ್ತಾ ಇರ್ತಾಳೆ. ಅದನ್ನ ಭುಜಿಸಿದ ನಂತರ ಆ ಒಂದು ಸ್ಥಳವನ್ನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಗೋವಿಂದ ವರಗಳನ್ನ ಕೊಡುವಾತ. ಹಲ್ಲೆಲೂಯಾ, ಆ ಅನೇಕ ವರ್ಷಗಳಿಂದ ಮಕ್ಕಳಿರಲಾರದ ಸ್ಥಿತಿಯಲ್ಲಿ ಜೀವಿಸುವಂತ ಆ ಅಬ್ರಹಾಮ ಮತ್ತು ಸಾರಾಳಿಗೆ ಒಂದು ವರವನ್ನ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಆ ವರವನ್ನ ಕೊಟ್ಟು ಗೋವಿಂದನು ಮುಂದಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ, ಆ ಗೋವಿಂದ ಕೊಟ್ಟಿರ್ತಕ್ಕಂಥ ವರ ಅವರ ಜೀವಿತದಲ್ಲಿ ಏನಾಯ್ತು? ನೆರವೇರಿತು. ಹಲ್ಲೆಲೂಯಾ. ಇನ್ನೊಂದು ಮಾತನ್ನು ಕೂಡ ನಾನು ಹೇಳಿದೆ. ಯಾವ ಮಾತದು? ಬ್ರಾಹ್ಮಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬ್ರಾಹ್ಮಣ ಪದದ ಅರ್ಥ ಏನಂದ್ರೆ ತಿರುಗಿ ಜನ್ಮ ಹೊಂದಿದವನು, ದ್ವಿಜನ್ಮ ಉಳ್ಳವನೇ ಬ್ರಾಹ್ಮಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಅನ್ಕೊಳ್ತಾ ಇರ್ತೀವಿ, ನಾನು ಕೂಡ ಅನ್ಕೊಂಡಿನಿ, ಎಲ್ಲರೂ ಅನ್ಕೊಂಡಿರ್ತೀವಿ ಯಾವುದೋ ದೊಡ್ಡದಾಗಿರ್ತಕ್ಕಂಥ ಒಂದು ಕುಲಕ್ಕೆ ಸಂಬಂಧಪಟ್ಟಂತವ್ರು ಅಂತೇಳಿ. ಹಲ್ಲೆಲೂಯಾ, ಅನೇಕರು ಅನ್ಕೊಂಡಿರ್ತಾರೆ. ಓಕೆ, ನಾನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನ್ಕೊಂಡಿದ್ದೀನಿ. ಆದರೆ ಆ ಒಂದು ಪುರೋಹಿತರು ಅವ್ರು ಹೇಳಿದ್ರಲ್ಲ ನಮ್ಗೆ ಗೊತ್ತಾಗೋದು. ಹಲ್ಲೆಲೂಯಾ, ಇವತ್ತಿನ ದಿನಗಳಲ್ಲಿ ಅನೇಕ ಪುರೋಹಿತರು ಯೇಸು ಕ್ರಿಸ್ತನನ್ನು ಏನ್ ಮಾಡಿದ್ದಾರೆ? ನಂಬ್ಕೊಂಡಿದ್ದಾರೆ ಪ್ರಿಯರೇ. ಅವರು ಹೇಳಿದ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಹೊರತಾಗಿ, ಯಾಕಂದ್ರೆ ನಮಗೆ ಸಂಸ್ಕೃತ ಗೊತ್ತಿಲ್ಲ, ಓದಕ್ ನಮಗೆ ಬರಲ್ಲ. ಕೇವಲ ಅವ್ರು ಹೇಳಿದಂತ ಭಾವನೆಗಳನ್ನ ನಾವೇನ್ ಮಾಡ್ಬೋದು? ತಿಳ್ಕೊಳ್ಬಹುದು, ಬುಕ್ಗಳಲ್ಲಿ ಇರುವಂತದ್ದು. ಹಲ್ಲೆಲೂಯಾ, ಆ ಬ್ರಾಹ್ಮಣ ಪದದ ಅರ್ಥ ಏನಂದ್ರೆ ದ್ವಿಜನ್ಮ ಹೊಂದಿದವನೇ ಬ್ರಾಹ್ಮಣ. ಹಲ್ಲೆಲೂಯಾ, 2 ಜನ್ಮಗಳು ಉಳ್ಳಂತವನೇ ಬ್ರಾಹ್ಮಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆ ನೀರಿನಿಂದ ಮೇಲ್ಗಡೆ ಎದ್ದು ಬರ್ತಾರೋ ಆ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾನೆ ಏನಂತ ಹೇಳಿ, ನಿಕೋದೇಮನೇ, ನೀನು ತಿರುಗಿ ಹುಟ್ಟಿದರೆ ಮಾತ್ರ ಸ್ವರ್ಗ ಸೇರ್ತಿ, ತಿರುಗಿ ಹುಟ್ಟಲಿಲ್ಲ ಅಂದ್ರೆ ನೀನು ಸ್ವರ್ಗ ಸೇರೋದಿಲ್ಲ, ದೇವರ ರಾಜ್ಯವನ್ನ ನೀನು ಕಾಣೋದಿಲ್ಲ, ಅದರೊಳಗಡೆ ನೀನು ಪ್ರವೇಶವನ್ನ ಮಾಡುವುದಿಲ್ಲ ಅಂತ ಹೇಳಿ ಪ್ರಿಯರೇ. ಅವಾಗ ಮುದುಕನಾಗಿರ್ತಕ್ಕಂಥ ನಿಕೋದೇಮ ಪ್ರಶ್ನೆ ಮಾಡ್ತಾನೆ,
ಅಯ್ಯ ನಂದು ವಯಸ್ಸು ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ, ಮತ್ತೆ ನನ್ನ ತಾಯಿ ಗರ್ಭದ ಒಳಗಡೆ ಹೋಗಿ ನಾ ಹೊರಗಡೆ ಬರೋದಕ್ಕಾಗುತ್ತಾ ಅಂತೇಳಿ ಹೇಳಿದ ಸಮಯದಲ್ಲಿ ನೀನೇನ್ ಮಾಡಿದೀಯಾ? ತಪ್ಪಿದೀಯಾ. ಒಬ್ಬನು ಆತ್ಮನಿಂದಲೂ ನೀರಿನಿಂದಲೂ ಸಾಕ್ಷಿಯನ್ನ ಏನ್ ಮಾಡ್ಬೇಕು? ಪಡೆದುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾರು ದ್ವಿಜನ್ಮ ಉಳ್ಳವರಾಗಿದ್ದಾರೋ. ಹಲ್ಲೆಲೂಯ. ದ್ವಿಜನ್ಮ ಅಂದ್ರೆ ಏನು? ಎರಡನೆಯ ಜನ್ಮ. ಎರಡು ಜನ್ಮಗಳನ್ನು ಉಳ್ಳಂತರು. ಒಂದು ಜನ್ಮ ಪಾಪದ ಜನ್ಮ, ಇನ್ನೊಂದು ಜನ್ಮ ಪರಿಶುದ್ಧವಾಗಿರುವಂತ ಜನ್ಮ. ಹಲ್ಲೆಲೂಯ. ನಮ್ಮ ಪಾಪಗಳೆಲ್ಲವನ್ನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ತೊಳೆದುಕೊಂಡು ಆತ್ಮನಲ್ಲಿ ನೀರಿನಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡವರಾಗಿ ಬಂದ ಸಮಯದಲ್ಲಿ ಆಗುವಂತದ್ದೇ ಬ್ರಾಹ್ಮಣ ಎಂಬುದಾಗಿ ಆ ಪುರೋಹಿತನೇ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆ ಬ್ರಾಹ್ಮಣರು ಯಾರು ಪ್ರಿಯರೇ? ಯಾರು ಆ ಬ್ರಾಹ್ಮಣರು? ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಎರಡನೆಯ ಜನ್ಮದಲ್ಲಿ ಜೀವಿಸುವಂತವರು, ದ್ವಿಜನ್ಮ ಉಳ್ಳಂತವರು ಕ್ರೈಸ್ತರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ನೋಡಿದೀವಿ, ಅನೇಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಂಡಿದೀವಿ. ಇವತ್ತಿನ ದಿನ ನಾನು ಎರಡನೆಯ ಮಾತು, ಯೇಸು ಕ್ರಿಸ್ತನು ಯಾರು, ನೀನು ಆರಾಧಿಸುವಂತ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವೇನ್ ಮಾಡೋಣ? ಧ್ಯಾನ ಮಾಡೋಣ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ವಾಕ್ಯವನ್ನ ಓದ್ ಸಾರಿ ನಾವು ನೋಡಿದೀವಿ. ಆ ಸ್ಥಳದಲ್ಲಿರ್ತಕ್ಕಂಥ ಜನರು ಈ ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ, ಆದ ಕಾರಣ ಅವೇನಿದ್ದಾವು ತಿಳಿಯಬೇಕೆಂದು ನಮಗೆ ಅಪೇಕ್ಷೆ ಇದೆ ಎಂದರು. 20ನೇ ವಚನ 17ನೇ ಅಪೊಸ್ತಲರ ಕೃತ್ಯಗಳು. ಅಂದ್ರೆ ದೇವರನ್ನ ಕುರಿತಾಗಿ ತಿಳ್ಕೊಳ್ಬೇಕಾದ್ರೆ ನಮ್ಗೆ ಏನ್ ಬೇಕಾಗಿದೆ? ಅಪೇಕ್ಷೆ ಬೇಕು, ಆಸೆ ಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡಿದ್ದೇವೆ ಪ್ರಿಯರೇ, ಇವತ್ತಿನ ದಿನ ಯೇಸು ಕ್ರಿಸ್ತನು ಮೊದಲನೇದಾಗಿ ವಾಕ್ಯವೆನ್ನುವ ದೇವರು, ಎರಡನೆಯದಾಗಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಅಂತೇಳಿ ನಿಮ್ಮನ್ನ ಕೇಳಿದ್ರೆ ಅನೇಕರು ಹೇಳ್ತಾರೆ ಯೇಸು ಕ್ರಿಸ್ತನು ನೀತಿವಂತನು, ಯೇಸು ಕ್ರಿಸ್ತನು ಒಳ್ಳೆಯ ಬೋಧಕನು, ಯೇಸು ಕ್ರಿಸ್ತನು ವಿಪ್ಲವಕಾರನು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರತಕ್ಕಂಥ ಅವತಾರದಲ್ಲಿ ಒಬ್ಬ ಅವತಾರ ಪುರುಷನು, ಯೇಸು ಕ್ರಿಸ್ತನು ಅಬ್ರಹಾಮನ ಕುಮಾರನು, ಯೇಸು ಕ್ರಿಸ್ತನು ದಾವೀದನ ಕುಮಾರನು, ಯೇಸು ಕ್ರಿಸ್ತನು ಮರಿಯಳಲ್ಲಿ ಹುಟ್ಟಿರ್ತಕ್ಕಂಥ ಪುತ್ರನು, ಯೋಸೇಫನ ಮಗನು, ಯೇಸು ಕ್ರಿಸ್ತನ ಇಸ್ರಾಯೇಲ್ ದೇಶದಲ್ಲಿ ಜನಿಸಿರತಕ್ಕಂಥ ಒಬ್ಬ ಒಳ್ಳೆಯ ಪ್ರವಾದಿ ಎಂಬುದಾಗಿ ಅನೇಕರು ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯ. ಆ ಎಲ್ಲಾ ಕಾರಣಗಳಿಗಿಂತಲೂ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 3 ಕಾರಣಗಳೇನೆಂದ್ರೆ, ಯೇಸು ಕ್ರಿಸ್ತನು ನಾದ ಬ್ರಹ್ಮ, ಶಬ್ದ ಬ್ರಹ್ಮ, ವಾಕ್ಯವಾಗಿರುವಂತ ದೇವರು. ಎರಡನೆಯದಾಗಿ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ರಕ್ಷಕ ಎನ್ನುವಂತ ಪದದ ಅರ್ಥವು ನಮ್ಗೆ ಗೊತ್ತಾಗಲಾರದೆ ಇದ್ರೆ ಅದರ ಒಂದು ಭಾವಾರ್ಥವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಲ್ಲೆಲೂಯ. ಗ್ರೀಕ್ ಭಾಷೆಯಲ್ಲಿ ರಕ್ಷಕ ಎನ್ನುವಂತ ಪದವನ್ನು ಯಾವ ರೀತಿಯಾಗಿ ಡಿಫೈನ್ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಕೆಸರು ಕುಣಿ ಇರುತ್ತಲ್ಲ, ಆ ಕೆಸರು ಕುಣಿಯಲ್ಲಿ ಇಳಿದಂತ ಸಮಯದಲ್ಲಿ ನಿಧಾನವಾಗಿ ಒಳಗಡೆನೇ ಹೋಗ್ತಾ ಇದ್ದಾನೆ. ಆಟೋಮೆಟಿಕ್ ಆಗಿ ಕೆಸರು ಕುಣಿಯಾಗಿ ಬಿದ್ಬಿಟ್ಟನ. ಆ ಕೆಸರು ಕುಣಿಯಲ್ಲಿ ಒಳಗಡೆ ಹೋಗ್ತಾ ಇದ್ದಾನೆ. ಆ ವ್ಯಕ್ತಿ ಕೂಗ್ತಾ ಇದ್ದಾನೆ, ಯಾರಾದ್ರೂ ನನ್ನನ್ನ ರಕ್ಷಣೆ ಮಾಡ್ರಿ, ಯಾರಾದ್ರೂ ನನ್ನನ್ನ ರಕ್ಷಿಸಿರಿ, ನಾನು ಕೆಳಗಡೆ ಹಾಗೆಯೇ ಇಳಿದು ನಾನು ಏನ್ ಮಾಡ್ತಾ ಇದ್ದೀನಿ? ಹೋಗ್ತಾ ಇದ್ದೀನಿ ಅಂತೇಳಿ ಹೇಳಿದಂತ ಸಮಯದಲ್ಲಿ ಆತನ ಧ್ವನಿಗೆ ಕಿವಿಗೊಟ್ಟು ಆತನು ಮುಳುಗುವಂತ ಕೊನೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾನೆ? ಆತನ ಕೈಯನ್ನ ಹಿಡಿದು ಎಳ್ಕೊಳ್ತಾನೆ. ಆ ಎಳೆದುಕೊಂಡಂತ ವ್ಯಕ್ತಿಗೆ ಇಟ್ಟಿರ್ತಕ್ಕಂಥ ಹೆಸರು ಏನ್ ಪ್ರಿಯರೇ? ರಕ್ಷಕ, ಸೇವಿಯರ್ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಯೇಸು ಕ್ರಿಸ್ತನು ರಕ್ಷಕನು. ಯಾಕಂದ್ರೆ ಆತನು ಪಾಪದ ಕೆಸರಿನಲ್ಲಿ ಮುಳುಗಿ ಅಗ್ನಿ ನರಕದ ಅಂಚಿನಲ್ಲಿ ಹೋಗುವಂತ ಎಲ್ಲ ಶತಕೋಟಿ ಮಾನವರ ರಕ್ಷಣೆಗೋಸ್ಕರವಾಗಿ ಆತನು ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಬಂದು ರಕ್ಷಕನಾಗಿ ಆತನು ಏನ್ ಮಾಡಿದ ಪ್ರಿಯರೇ? ಆ ಒಂದು ರಕ್ಷಣೆಯನ್ನ ಈ ಲೋಕಕ್ಕೆ ತಂದು ಕೊಟ್ಟ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದೀನಿ, ಏನಂತ ಹೇಳಿದೀನಿ ಓದುವಾರ, ನಾವು ಸುಮ್ಮನೆ ಬ್ಲೈಂಡ್ ಆಗಿ ಯಾವುದನ್ನು ಕೂಡ ನಂಬೋದಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯ. ಉಳೋದಕ್ಕೆ ಕುರುಡೆತ್ತು ತೆಗೆದುಕೊಂಡು ಹೋದ್ರಪ್ಪ ಅನ್ನೋದು ಯಾಕಡೆ ಹೋಗುತ್ತೆ ನಮಗೆ ಗೊತ್ತಾಗಲ್ಲ. ಹಲ್ಲೆಲೂಯ. ಕುರುಡೆತ್ತು ಅಂತೀವಲ್ಲ, ಕೂಡ್ಲೆತ್ತು ತೆಗೆದುಕೊಂಡು ಹೋದ್ರೆ ಸರಿಯಾಗಿ ನಾವು ಉಳುಮೆ ಮಾಡಿ ವಾಪಸ್ ಬರಕ್ಕಾಗತ್ತ? ಬರಕ್ಕಾಗಲ್ಲ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ಎಲ್ಲವನ್ನು ತಿಳ್ಕೊಬೇಕು. ಯಾಕೆ ಯೇಸುವನ್ನು ನಂಬಕಪ್ಪ? ನಂಬೇಕಾದ್ರೆ ಕಾರಣಗಳು ಬೇಕಲ್ಲ. ಎಷ್ಟೋ ಸತ್ಪುರುಷರು ಯೇಸು ಕ್ರಿಸ್ತನನ್ನು ಯಾಕೆ ಆರಾಧನೆ ಮಾಡಿದಾರ? ಸ್ವಾಮಿ ವಿವೇಕಾನಂದ ಅವರು ಯಾಕೆ ಯೇಸು ಕ್ರಿಸ್ತನ ಕುರಿತಾಗಿ ಅಷ್ಟು
ಎಷ್ಟು ಏನಂತ ಹೇಳ್ತೀವಿ ಹತ್ತಿರದ ಸಂಬಂಧ ಉಳ್ಳವರಾಗಿದ್ರು. ಯಾವಾಗಲೂ ಯೇಸು ಕ್ರಿಸ್ತನ ಪುಸ್ತಕವಾಗಿರ್ತಕ್ಕಂಥ ಕ್ರಿಸ್ತನ ಅನುಕರಣೆ ಎನ್ನುವಂತ ಪುಸ್ತಕವನ್ನು ಯಾವಾಗಲೂ ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ಎಲ್ಲಿಗೆ ಹೋದ್ರೂ ಕೂಡ ಕ್ರಿಸ್ತನ ಬೋಧನೆಗಳನ್ನೇ ತನ್ನ ಒಂದು ಇರ್ತಕ್ಕಂಥ ಶಿಷ್ಯರಿಗೆ ಬೋಧಿಸ್ತಾ ಇದ್ರು. ಹಲ್ಲೆಲೂಯಾ. ಇನ್ನೂ ಅನೇಕರಿದ್ದಾರೆ ಪ್ರಿಯರೇ. ಯಾಕೆ 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 ಅದನ್ನ ನಾವೇನ್ ಮಾಡ್ಬೇಕು ಇವತ್ತಿನ ದಿನ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಾನು ಈಗಾಗಲೇ ಹೇಳಿದೆ, ವಾಕ್ಯವೆನ್ನುವಂತ ದೇವರು ಎರಡನೇದಾಗಿ ರಕ್ಷಕನಾಗಿದ್ದಾನೆ. ರಕ್ಷಕ ಅಂದ್ರೆ ಏನು ಪ್ರಿಯರೇ? ಕೆಸರು ಕುಣಿಯಲ್ಲಿ ಒಬ್ಬ ವ್ಯಕ್ತಿ ಮುಳುಗ್ತಾ ಇದ್ದಾನೆ, ಅದರಲ್ಲಿ ಸಾವು ಸಂಭವಿಸುತ್ತೆ ಆ ವ್ಯಕ್ತಿಗೆ. ಆದ್ರೆ ಒಬ್ಬ ವ್ಯಕ್ತಿ ಆತನು ಕೂಗಿದಂತ ಸ್ವರವನ್ನ ಕೇಳಿದಂತ ವ್ಯಕ್ತಿ ಬಂದು ಏನ್ ಮಾಡಿದ, ಆ ವ್ಯಕ್ತಿಯನ್ನ ಮೇಲಕ್ಕೆ ಎಬ್ಬಿಸಿದ. ಆ ವ್ಯಕ್ತಿ ಇಟ್ಟಿರ್ತಕ್ಕಂಥ ಹೆಸರೇ ಗ್ರೀಕ್ ಒಂದು ಪದದಲ್ಲಿ ಕಂಟೆಕ್ಸ್ಟಿವಲ್ ಆಗಿ ನಾವು ನೋಡೋದಾದ್ರೆ ಏನಂತ ಹೇಳಿ, ರಕ್ಷಕ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಎಸ್, ವೇದಗಳ ಪ್ರಕಾರವಾಗಿ ಕೂಡ ಯೇಸು ಕ್ರಿಸ್ತನು ರಕ್ಷಕನಾಗಿರಬೇಕು. ಸೈಂಟಿಫಿಕಲಿ ಕೂಡ ಯೇಸು ಕ್ರಿಸ್ತನು ರಕ್ಷಕನಾಗಿರಬೇಕು. ಅದೇ ರೀತಿಯಲ್ಲಿ ಸತ್ಯವೇದದ ಪ್ರಕಾರವಾಗಿ ಅನೇಕ ಗ್ರಂಥಗಳ ಪ್ರಕಾರವಾಗಿ ಯೇಸು ಕ್ರಿಸ್ತನು ರಕ್ಷಕನಾಗಿರ್ಬೇಕು. ಹಲ್ಲೆಲೂಯಾ. ಯಾರು ಭಾವೋದ್ವೇಗಗಳಿಗೆ ಒಳಗಾಗಬೇಡ್ರಿ, ಸತ್ಯವನ್ನ ನಾವು ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಮೊನ್ನೆ ಯೂಟ್ಯೂಬ್ ಅಲ್ಲಿ ಒಂದು ನೋಡ್ತಾ ಇದ್ದೆ, ಏನಂದ್ರೆ ಪರವಸ್ತು ಸೂರ್ಯ ಚಿನ್ನ ಅಂತೇಳಿ ಅವರ ಒಂದು ಕುಟುಂಬ ಇದೆ. ಹಲ್ಲೆಲೂಯಾ. ನೀವು ಹೊಡೆದ್ರೆ ಗೊತ್ತಾಗುತ್ತಲ್ಲಿ. ಹಲ್ಲೆಲೂಯಾ. ಆ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಬ್ರಾಹ್ಮಣ ಕುಲ ಪುರೋಹಿತ ಅಂತ ಹೇಳ್ತೀವಲ್ಲ, ಪುರೋಹಿತದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಅರ್ಚಕನಾಗಿ ಉದ್ಯೋಗ ಮಾಡುವಂತ ವ್ಯಕ್ತಿಯ ಒಬ್ಬ ಸಾಕ್ಷಿಯನ್ನು ನಾನು ಕೇಳಿದೆ. ಅವ್ರ ಹೆಸರೇನು? ಪರವಸ್ತು ಸೂರ್ಯ ನಾರಾಯಣ ಎಂಬುದಾಗಿ. ಹಲ್ಲೆಲೂಯಾ. ಬ್ರಾಹ್ಮಣ ಕುಟುಂಬಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಸಾಕ್ಷಿ ಕೊಡ್ತಾ ಇರ್ಬೇಕಾದ್ರೆ ಎಲ್ಲವುಗಳನ್ನ ಏನ್ ಮಾಡಿದ್ರು, ಹೇಳ್ತಾ ಬಂದ್ರು ಪ್ರಿಯರೇ. ಅವರು ಮಿಟ್ಲಲ್ಲಿ ಹೇಳ್ತಾ ಇದ್ರು, ನಾನು ಹೇಳುವಂತ ಮಾತುಗಳಿಗೆ ನಿಮಗೆ ಕೋಪ ಬರ್ಬೋದು, ನಾನು ಹೇಳುವಂತ ಮಾತುಗಳಿಗೆ ಕಲ್ಲು ತಗೊಂಡು ಹೋಗಿಲೇನಪ್ಪ, ಇವ್ರನ್ನ ಹೆಂಗ ಇದು ಮಾಡ್ಲನಪ್ಪ ಅಂತೇಳಿ ನಿಮಗೆ ಅನಿಸ್ತಾ ಇರ್ಬೋದು. ಆದ್ರೆ ಸ್ನೇಹಿತರೇ, ಸತ್ಯವನ್ನ ತಿಳಿದುಕೊಳ್ಳ್ರಿ. ಸತ್ಯನೇ ನಿಮಗೆ ಏನ್ ಮಾಡುತ್ತೆ, ಸ್ವತಂತ್ರವಾಗಿ ಮಾಡುವಂತದ್ದಾಗಿದೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ಕೂಡ ಅಪ್ಪನವರು ಕೂಡ ಹೈದರಾಬಾದಿಗೆ ಹೋದ ಸಮಯದಲ್ಲಿ ಹೈದರಾಬಾದ್ ಭೇಟಿ ಆಗಕ್ಕೆ ಅವ್ರನ್ನ ಹೋಗಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವನ್ನು ನಾವು ತಿಳಿದುಕೊಳ್ಬೇಕು. ಸತ್ಯವನ್ನ ತಿಳಿದುಕೊಂಡ್ರೆ ಮಾತ್ರ ನಾವೇನಾಗ್ತೀವಿ, ಬಿಡುಗಡೆಯನ್ನ ಹೊಂದಿಕೊಳ್ತೀವಿ. ಅವನ ರಕ್ಷಣೆಯ ಸಂಕೇತವಾಗಿರ್ತಕ್ಕಂಥ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಬೋಧನೆಗಳ ಅರ್ಥಗಳನ್ನ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ರಕ್ಷಕನು. ವೇದಗಳು ಏನ್ ಹೇಳ್ತವೆ ಅಂದ್ರೆ, ಈ ದೇವರು ಈ ಲೋಕಕ್ಕೆ ಬರುವಂತ ರಕ್ಷಕನು ಯಾವ ರೀತಿಯಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ವೇದಗಳು ಏನ್ ಹೇಳ್ತಾವ ಅಂದ್ರೆ, ಆತನು ಕಾಲವಾಗಿರಬೇಕು. ಹಲ್ಲೆಲೂಯಾ. ಆ ವೇದಗಳಲ್ಲಿ ಒಂದೊಂದು ಸಾರಿ ಒಂದೊಂದು ಡೆಫಿನೇಷನ್. ವೇದಗಳು ಓದಿದ್ದೀರಾ? ಹಲ್ಲೆಲೂಯಾ. ವೇದಗಳು ಎಷ್ಟಿದಾವ ಅಂತೇಳಿ ಗೊತ್ತಿಲ್ಲ ನಮ್ಗೆ ಅನೇಕರಿಗೆ. ಆದ್ರೆ ನಾವು ಹೇಳ್ತೀವಿ, ನಮ್ಮ ಗ್ರಂಥಗಳು ಸನಾತನ ಗ್ರಂಥಗಳು ವೇದಗಳು ಅಂತೇಳಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಪುರೋಹಿತ ಹೇಳ್ತಾನೆ ಏನಂತೇಳಿ, ವೇದಗಳನ್ನ ಕಟ್ಟಿ ನಾವೇ ಪುರೋಹಿತರೇ ಬ್ರಾಹ್ಮಣರು ಏನ್ ಮಾಡ್ಬಿಟ್ಟಿವಿ, ಮೂಲಿಗಿಟ್ಬಿಟ್ಟಿವಿ, ಮ್ಯಾಗಿಟ್ಬಿಟ್ಟಿವಿ. ಜನರಿಗೆ ಅದರ ಒಂದು ಅರ್ಥಗಳನ್ನ ನಾವು ಹೇಳ್ತಾ ಇಲ್ಲ ಅಂತೇಳಿ ಪ್ರಿಯರೇ. ಹಲ್ಲೆಲೂಯಾ. ಆತನು ಪಟ್ಟಿರ್ತಕ್ಕಂಥ ಹಿಂಸೆ ಅನೇಕವಾಗಿರುವಂಥದ್ದು ಪ್ರಿಯರೇ. ಆದ್ರೆ ಆ ವ್ಯಕ್ತಿ ಎಷ್ಟು ಸಾಹಸ ಮಾಡಿದ ಅಂದ್ರೆ ದೇವರಿಗೋಸ್ಕರ ಆ ಒಂದು ಸಾಕ್ಷಿಯನ್ನ ನಾನು ಮುಂದಿನ ಸಂದರ್ಭಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ಆ ವೇದಗಳು ಏನ್ ಹೇಳ್ತೇವೆ ಅಂದ್ರೆ, ಪ್ರಥಮವಾಗಿ ಲೋಕ ರಕ್ಷಕನು ದೇವರು ಋಗ್ವೇದದ ಪ್ರಕಾರವಾಗಿ ಯಾವ ರೀತಿಯಾಗಿರ್ಬೇಕಂದ್ರೆ, ಲಕ್ಷಣಗಳು ಯಾವ ರೀತಿಯಾಗಿರ್ಬೇಕಂದ್ರೆ, ಆತನು ಕಾಲವಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಲ ಸಮಯವಾಗಿರಬೇಕು. ದೇವರು ಎಂಬಾತನು ಕಾಲವಾಗಿರಬೇಕು, ಸಮಯವಾಗಿರಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೆಯದಾಗಿ ಆ ಕಾಲ ಪಿತೃ. ಹಲ್ಲೆಲೂಯಾ. ತಂದೆಯೂ ಆಗಿರಬೇಕು, ಕುಮಾರನಾಗಿರ್ಬೇಕು. ಬೈಬಲ್ ಹೇಳ್ತಾ ಇಲ್ರಿ, ಇದು ಯಾವ್ದು ಹೇಳ್ತಾ ಇದೆ? ವೇದಗಳು ಋಗ್ವೇದದಲ್ಲಿ. ಹಲ್ಲೆಲೂಯಾ. ಕಾಲವು ಪಿತನು ಪುತ್ರನು ಆಗಿರಬೇಕು. ಆ ಕಾಲವು ಏನಾಗಿರ್ಬೇಕು, ಈ ಲೋಕಕ್ಕೆ ಇಳಿದು ಬಂದು ಯಜ್ಞವನ್ನ ಮಾಡಬೇಕು. ಎಲ್ಲಾ ಜನರಿಗೋಸ್ಕರವಾಗಿ ಯಜ್ಞ ಮಾಡಿ ತನ್ನ ಪರಿಶುದ್ಧ ರಕ್ತದ ಮೂಲಕವಾಗಿ ಸರ್ವ ಲೋಕ ಜನರ ಪಾಪಗಳನ್ನ ನಿವಾರಣೆ ಮಾಡಿರುವಂತಹ ಒಂದು ಕಾಲವಾಗಿರಬೇಕು. ಅದೇ ರೀತಿಯಾಗಿ ಮುಂದೆ ನಾವು ನೋಡ್ತೇವೆ, ಮರಣವನ್ನು ಜಯಿಸಿ ಎದ್ದು ಬಂದಿರಬೇಕು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ವೇದಗಳು ಪಿನ್ ಪಾಯಿಂಟ್ ಆಗಿ ಕರೆಕ್ಟ್ ಆಗಿ ಯೇಸು ಕ್ರಿಸ್ತನ ಕುರಿತಾಗಿ ಏನ್ ಮಾಡ್ತಾ ಇದ್ದೇವೆ ಪ್ರೇರೆ,
ಸಾರಿ ಹೇಳ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದಾನೆ, ನಾನೇ ಆದಿಯು ನಾನೇ ಅಂತ್ಯವು. ಹಲ್ಲೆಲೂಯಾ. ಆದಿ ಮತ್ತು ಅಂತ್ಯದ ನಡುವೆ ಇರುವಂತದ್ದನ್ನ ನಾವೇನಂತ ಹೇಳ್ತೀವಿ? ಟೈಮ್ ಅಂತ ಹೇಳ್ತೀವಿ, ಸಮಯ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ನಾನೇ ಆದಿಯು. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾನೇ ಆದಿಯು ನಾನೇ ಅಂತ್ಯವು ಎಂಬುದಾಗಿ. ಒಂದು ಸಾರಿ ಆ ವಚನವನ್ನು ನಾವು ಓದಿಕೊಳ್ಳೋಣ. ನಾನು ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಾಲವು ಏನಾಗಿರಬೇಕು? ಆ ದೇವರು ಏನಾಗಿರ್ಬೇಕು? ಕಾಲವಾಗಿರ್ಬೇಕು. ಲೋಕರಕ್ಷಕನು ಕಾಲವಾಗಿರ್ಬೇಕು. ಲೋಕರಕ್ಷಕನು ಪಿತ ಮತ್ತು ಪಿತೃ ಯಾರಾಗಿರ್ಬೇಕು? ತಂದೆಯಾಗಿರ್ಬೇಕು, ಮಗನಾಗಿರ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಂದೆಯು ಏನಾಗಿದ್ದೇವೆ? ಏಕವಾಗಿದ್ದೇವೆ, ಒಂದೇ ಆಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಪ್ರಿಯರೇ, ಕಾಲವು ಇಂದ್ರ ನಿನ್ನೆ ಇದ್ದ, ನಿನ್ನೆ ಮರಣ ಹೊಂದಿದ, ಇವತ್ತು ಪುನಃ ಜನ್ಮದಿಂದ ಎದ್ದಿದ್ದಾನೆ ಅಂತೇಳಿ ಅಲ್ಲಿ ಋಗ್ವೇದದಲ್ಲಿ ಆ ವಚನವನ್ನು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಇಂದ್ರನಂತೆ ನಿನ್ನೆ ಸತ್ತು ಹೋದನಂತೆ ಇವತ್ತು ಪುನಃ ಬದುಕಿ ಬಂದಿದ್ದಾನಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಎಲ್ಲರಿಗೂ ಗೊತ್ತು, ಮರಣವನ್ನ ಎದ್ದು ಬಂದಂತವರು ಒಬ್ಬಾತನೇ, ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಮರಣವನ್ನ ಮೃತಿ ಮಾಡಿ ಮರಣವನ್ನ ಜಯಿಸಿ ಗೆದ್ದು ಬಂದಂತವರು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವೇದಗಳು ಕೂಡ ಪಿನ್ ಪಾಯಿಂಟ್ ಆಗಿ ಯೇಸು ಕ್ರಿಸ್ತನೇ ಲೋಕರಕ್ಷಕನು, ಈ ಲೋಕದ ದೇವರು ಎಂಬುದಾಗಿ ಹೇಳುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ನಾವು ಯಾವುದನ್ನು ಕೂಡ ಏನಂತ ಅನ್ಕೊಳ್ಳೋದು, ನಾವು ಪರೋಪಕಾರ ಮಾಡಿದವರೆಲ್ಲರೂ ದೇವ್ರು ಅಂತೇಳಿ ನಮ್ಮ ಕಾನ್ಸೆಪ್ಟ್ ಏನ್ರಿ? ನಮ್ಗೇನು ನಮ್ಮ ಫೀಲಿಂಗ್ ಏನಂದ್ರೆ, ಯಾರು ಉಪಕಾರ ಮಾಡಿದ್ರು? ಹೌದಪ್ಪ, ನೀವೇ ದೇವ್ರು. ಉಪಕಾರ ಮಾಡಿದವರೆಲ್ಲರೂ ನಾವು ಏನ್ ಮಾಡ್ಬಿಡ್ತೀವಿ? ದೇವರ ಸ್ಥಾನಕ್ಕೆ ನಾವು ಏನ್ ಮಾಡ್ಬಿಡ್ತೀವಿ? ಒಯ್ದು ಬಿಡ್ತೇವೆ, ಕೂಡಿಸ್ಬಿಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವೇದಗಳಲ್ಲಿ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪರೋಪಕಾರಂ ಅರ್ಧಂ ಇದಂ ಶರೀರಂ ಎಂಬುದಾಗಿ ಒಂದು ಮಾತಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲ, ನಾವು ಆ ಒಂದು ಫೀಲಿಂಗ್ ಇರೋದಕ್ಕೋಸ್ಕರವಾಗಿ ಯಾರು ಉಪಕಾರ ಮಾಡ್ತಾರೋ ಅವರಿಗೆಲ್ಲ ನಾವು ನಮಸ್ಕಾರ ಇಡ್ತಾ ಬಂದ್ವಿ. ದೇವರ ಸ್ಥಾನವನ್ನ ನಾವೇನ್ ಮಾಡ್ತೀವಿ? ಕೊಡ್ತಾ ಬಂದ್ವಿ ಪ್ರಿಯರೇ. ಎಲ್ಲವುಗಳನ್ನ ಅದಕ್ಕೋಸ್ಕರವಾಗಿ ನಾಯಿಗೆ ದೇವರು ಅಂದ್ರೆ, ಕತ್ತಿಗೆ ಬೆಕ್ಕಿಗೆ ದೇವರು ಅಂದ್ರೆ, ಎತ್ತಿಗೆ ದೇವರು ಅಂದ್ರೆ, ಎಲ್ಲದಕ್ಕೂ ಕೂಡ ದೇವರು ಎಂಬುದಾಗಿ ನಾವು ಸಂಬೋಧನೆ ಮಾಡ್ಕೊಳ್ತಾ ಬಂದ್ವಿ. ಕೊನೆಗೆ ಮನೆಯಲ್ಲಿರ್ತಕ್ಕಂಥ ಬಾರಿಗೆಗೂ ಕೂಡ ನಾವು ದೇವರು ಅಂತ ಹೇಳಿ ಏನ್ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಇಂದ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬಾರಿಗೆಯೇ ಓ ನನ್ನ ಬಾರಿಗೆ, ನೀನಿಲ್ಲದೆ ಕಸ ಹೋಗುತ್ತಾ, ನೀನಿಲ್ಲದೆ ಮನೆ ಶುದ್ಧವಾಗುತ್ತಾ ಅಂತೇಳಿ ಅಲ್ಲಿವರೆಗೂ ಕೂಡ ನಾವು ಇದ್ದಂತವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಪರೋಪಕಾರಂ ಅರ್ಧಂ ಇದಂ ಶರೀರಂ. ಅದರ ಅರ್ಥ ಏನು? ಪರರಿಗೋಸ್ಕರವಾಗಿ ತನ್ನ ಶರೀರವನ್ನ ಕೊಟ್ಟಂತಾತನು ಯಾರಾಗಿದ್ದಾರೆ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಾತ್ರ ಹಲ್ಲೆಲೂಯಾ ನಾನು ಎಲ್ಲರಿಗೋಸ್ಕರವಾಗಿ ಯಜ್ಞವಾಗುತ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಶಾಸ್ತ್ರಗಳನ್ನ ನೋಡ್ರಿ, ಆ ಶಾಸ್ತ್ರಗಳೆಲ್ಲ ನನ್ನ ವಿಷಯವಾಗಿ ಸಾಕ್ಷಿ ಕೊಡುತ್ತವೆ ಎಂಬುದಾಗಿ ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ ಸ್ವಾಮಿಯವರು ಹೇಳಿರುವಂತದನ್ನ ನಾವು ನೆನಪು ಮಾಡಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ಸತ್ಯವನ್ನು ತಿಳಿದುಕೊಳ್ಬೇಕು. ಸತ್ಯವೇ ನಮ್ಮನ್ನ ಸ್ವತಂತ್ರ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ರಕ್ಷಕನು ಎಂಬುದಕ್ಕೋಸ್ಕರವಾಗಿ ನಾವು ನೋಡುವಂತ ಒಂದು ಅಂಶ, 6 ಅಂಶಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ 6 ಅಂಶಗಳು ಬೇರೆ ಯಾರಲ್ಲಿಯೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೆಯ ಅಂಶ, ಅದನ್ನು ಹೇಳೋದಕ್ಕಿಂತ ಮುಂಚೆ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನವನ್ನ ನಾವು ನೋಡೋದೇ ಆದ್ರೆ, ದಯವಿಟ್ಟು ಯಾರು ಕೂಡ ನಿಮ್ಮ ಮತಗಳನ್ನ, ನಿಮ್ಮ ಧರ್ಮಗಳನ್ನ ಬದಲಾಯಿಸಿಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಅನೇಕರು ಅಂತ ಇರ್ತಾರೆ, ನಮ್ಮಿದ್ರಿಗೆ ಅನೇಕರು ಅಂತಾರೆ. ಯಾಕಂದ್ರೆ ಫಸ್ಟ್ ಟಾರ್ಗೆಟ್ ಇರೋದೇ ಯೇಸು ಸ್ವಾಮಿ. ಹಲ್ಲೆಲೂಯಾ. ಫಸ್ಟ್ ಟಾರ್ಗೆಟ್ ಇರುವಂತದ್ದು ಯಾರು? ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ಭಕ್ತರು, ಮಕ್ಕಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ಏನಂತ ಕೇಳ್ತಾರೆ, ಈಗ ನೀವು ಕೂಡ ಅದರೊಳಗೆ ಇಳಿದು ಬಿಟ್ರಿ, ನೀವು ಕೂಡ ಅದ್ರಾಗ ಇಳಿದು ಬಿಟ್ರಿ, ಗುಣೆಯಾಗ ನೀವು ಕೂಡ ಇಳಿದು ಬಿಟ್ರಿ ಅಂತ ಹೇಳಿ. ಹಲ್ಲೆಲೂಯಾ. ಇವರು ಕೂಡ ಹಂಗೆ ಉತ್ತರ ಕೊಡ್ತಾರೆ, ಹೌದಪ್ಪ ನಾನು ಮೊನ್ನೆ 1 ವರ್ಷ ಆಯ್ತು ನಾ ಹೇಳೋದಂತೇಳಿ. ಹಲ್ಲೆಲೂಯಾ. ಹೇಳೋದ್ರಾಗ ಆನ್ಸರ್ ಕೊಡೋದವ್ರು ಹಂಗೆ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಇಲ್ಲಿ ಬಂದಿರುವಂತವ್ರು ನಿಮ್ಮ ಜಾತಿ, ಕುಲ, ಮತ ಏನಿದೆಯೋ ಅದರಲ್ಲೇ ಇರ್ರಿ.
ಹಲ್ಲೆಲೂಯಾ. ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮ ಮನುಷ್ಯರು ಮಾಡಿರುವಂಥದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮತ ಸ್ಥಾಪನೆಗಾಗಿ ಇಲ್ಲಿ ಬಂದಿಲ್ಲ. ಹಲ್ಲೆಲೂಯಾ. ನಾನು ಯಾವತ್ತು ಮತವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಬಂದಿಲ್ಲ. ಆತನು ಹೇಳ್ತಾ ಇದ್ದಾನೆ ಲೂಕ 19:10 ವಚನದಲ್ಲಿ, ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ, ನಾಶವಾಗಿರ್ತಕ್ಕಂಥ ಜನರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ನಾನು ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನವರೆಗೂ ಕೂಡ ಯಾರು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಬೇಡ್ರಿ, ಆದರೆ ಸತ್ಯವನ್ನ ತಿಳಿದುಕೊಳ್ಳ್ರಿ. ಸತ್ಯಮೇವ ಜಯತೆ ಎನ್ನುವಂತ ಅರ್ಥದಲ್ಲಿರ್ತಕ್ಕ ಆ ಒಂದು ಶಬ್ದದಲ್ಲಿರ್ತಕ್ಕಂಥ ಅರ್ಥವನ್ನ ಗ್ರಹಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಸತ್ಯವೇ ಗೆಲ್ಲುತ್ತೆ, ಕೊನೆಯವರೆಗೂ ಸತ್ಯನೇ ಗೆಲ್ಲುವಂಥದ್ದು. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿರುತ್ತೆ, ದ ಟ್ರೂತ್ ಈಸ್ ಆಲ್ವೇಸ್ ಬಿಟರ್ ಅಂತ. ಅಂದ್ರೆ ಸತ್ಯ ಯಾವಾಗ್ಲೂ ಕಹಿ ಇರುತ್ತಂತ. ಹೆಂಗಿರುತ್ತ? ಕಹಿ, ಸಿಹಿ ಇರಲ್ಲ, ಸತ್ಯ ಕಹಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಯಾರೇ ಕೇಳಿದ್ರು ಕೂಡ ನೀವು ಯಾವ್ಯಾವ ಜಾತಿಯಲ್ಲಿ ಇದ್ರಿ ಅದೇ ಜಾತಿಯಲ್ರಿ, ನಿಮ್ಮ ಜಾತಿ ತಗೊಂಡು ನಮ್ಗೆ ಏನು ಆಗ್ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜಾತಿಯ ಒಂದು ಬೋಧನೆಯಲ್ಲ, ಧರ್ಮದ ಒಂದು ಬೋಧನೆಯಲ್ಲ ಪ್ರಿಯರೇ. ಅನೇಕರು ಇವತ್ತು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಬಲವಂತವಾಗಿ ಮತಗಳನ್ನ ಏನ್ ಮಾಡ್ತಾ ಇದ್ರು, ಬದಲಾಯಿಸ್ತಾ ಇದಾರೆ. ಜನರನ್ನ ಏನ್ ಮಾಡ್ತಾ ಇದಾರೆ, ಕ್ರೈಸ್ತತ್ವಕ್ಕೆ ಎಳಿತಾರೆ. ಬಲವಂತವಾಗಿ ಯಾರು ಒಪ್ಕೊಳ್ತಾರೆ ಹೇಳ್ರಿ? ನೀವೇ ಹೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ಹಿಂದೂ ವ್ಯಕ್ತಿಯನ್ನ ತೆಗೆದುಕೊಂಡು, ಹಿಂದೂ ವ್ಯಕ್ತಿ ಮಲಗಿದಂತ ಸಮಯದಲ್ಲಿ ಅದು ಸ್ಪ್ರೇ ಬರುತ್ತಲ್ಲ, ಯಾವುದು ನಿದ್ದೆ ಬಂದಾಗ ನಿದ್ದೆ ಬರಂಗ್ ಮಾಡೋದು. ಹಲ್ಲೆಲೂಯಾ. ಆ ಸ್ಪ್ರೇ ಹೊಡೆದು ಹಾಕಿ ಎತ್ಕೊಂಡು ಬಂದು ಮನೆಗೆ ಬಂದು ಆಮೇಲೆ ಆತಗ ನೀಟಾಗಿ ಆತನ ಎದ್ದಳೋದಕ್ಕಿಂತ ಮುಂಚೆ ಆತಗ ಎಲ್ಲ ಮೀಸೆಗಳೆಲ್ಲ ತೆಗೆದು ಗಡ್ಡ ಹಂಗೆ ಬಿಟ್ಟು ಮ್ಯಾಲೆ ಟೋಪಿ ಇಟ್ಟು ಮುಸ್ಲಿಮರು ಧರಿಸುವಂತ ಬಟ್ಟೆಗಳನ್ನ ಧರಿಸಿ ಹಾಕಿದ್ರಪ್ಪ, ಮುಂಜಾನೆ 10 ಗಂಟೆನ ಆತ ಅಲ್ಲನೇ ದೇವ್ರಂತನ ಅಥವಾ ತಾನು ಆರಾಧನೆ ಮಾಡುವಂತ ದೇವ್ರಂತನ? ಯಾವ್ದನ್ನ ದೇವ್ರಂತನ್ರಿ? ತಾನು ಯಾವ್ದು ಆರಾಧನೆ ಮಾಡ್ತಾ ಇರ್ತಾನ ಅದನ್ನೇ ದೇವ್ರಂತನ. ಹಲ್ಲೆಲೂಯಾ. ಬಲವಂತವಾಗಿ ಯಾರು ಯೇಸು ಕ್ರಿಸ್ತನನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ದೇವರು ಅವರ ಜೀವಿತದಲ್ಲಿ, ಹೃದಯದಲ್ಲಿ ದೇವರು ಕರೆಯದೆ ಹೋದ್ರೆ ಯಾವ ಕಾರ್ಯಗಳು ಕೂಡ ಆಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಂದು ವಿಷಯ, ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರವಾಗಿ, ಹಿಂದೆ ಇರುವಂತವರಿಗೋಸ್ಕರವಾಗಿ, ಮುಂದೆ ಬರುವಂತವರಿಗೋಸ್ಕರವಾಗಿ ಯಜ್ಞವಾದ. ಆದ್ರೆ ಆತನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಪ್ರತಿಯೊಬ್ಬ ಮಾನವನ ಮುಂದೆ ನಿಂತ್ಕೊಂಡು ನಾನು ನಿನ್ನ ಹೃದಯವೆಂಬ ಬಾಗಿಲಿನ ಬಳಿಯಲ್ಲಿ ನಾನು ತಡ್ತಾ ಇದ್ದೇನೆ. ನೀನು ಒಂದು ವೇಳೆ ಬಾಗಿಲು ತೆರೆದ್ರೆ, ನೀನ್ ತೆರಿಬೇಕು ಆತನಿಗೆ, ನೀನ್ ತೆರೆದ್ರೆ ನಾನು ನಿನ್ನ ಸಂಗಡ ಬಂದು ಏನ್ ಮಾಡುವೆ, ನಾನು ಊಟ ಮಾಡುವೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರನ್ನ ಒತ್ತಿಡಿ ಇಲ್ಲ, ಯಾರಿಗೇನು ಫುಲ್ ಫೋರ್ಸ್ ಮಾಡಿ ನಮ್ಮ ಅಂತೇಳಿ ಯಾರಿಗೂ ಕೂಡ ನಾವು ಹೇಳೋದಕ್ಕೆ ಹೋಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮತಗಳನ್ನ, ಧರ್ಮಗಳನ್ನ ಯಾವುದನ್ನ ಕೂಡ ನಾವು ಬದಲಾಯಿಸುವಂತವ್ರು ಅಲ್ವೇ ಅಲ್ಲ. ಒಂದು ವೇಳೆ ಆ ರೀತಿಯ ತಪ್ಪು ಕಲ್ಪನೆ ನಿಮ್ಮಲ್ಲಿ ಇದ್ರೆ ಅದನ್ನ ಏನ್ ಮಾಡ್ರಿ, ನೀವು ಬದಲಾಯಿಸ್ಕೊಳ್ರಿ, ತೆಗೆದಾಕೊಂಡ್ಬಿಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಇಲ್ಲಿ ಒಂದು ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ. 3:36 ವಚನ ತೆಗೆದ್ರೆ, ಯಾರು ಕೂಡ ಆ ರೀತಿಯಾಗಿ ನೀವು ಹೇಳಬೇಡ್ರಿ, ಕುಣಿಯಲ್ಲಿ ನಾವು ಅವ್ರದ್ರಾಗ ಹೋಗ್ಕೊಂಡಿವಿ, ಇವ್ರದ್ರಾಗ ಹೋಗ್ಕೊಂಡಿವಿ, ಯಾರದ್ರಾಗ ಹೋಗ್ಕೊಂಡಿಲ್ಲ, ನಾವು ಅಲ್ಲೇ ಇದೀವಿ. ಆದ್ರೆ ನಮ್ಮ ಪ್ರಾಣ, ಆತ್ಮ, ಶರೀರಕ್ಕೆಲ್ಲ ಯಜಮಾನನು ಈಗ ಯೇಸುವೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಆ ಮಗನು, ಆ ಕುಮಾರನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ 6 ಅಂಶಗಳನ್ನು ನಾನು ಹೇಳ್ತೀನಿ ಅಂತ ಹೇಳಿ ನಿಮ್ಮ ಜೊತೆಗೆ ಹೇಳಿದ ಪ್ರೇರಣೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ರಕ್ಷಕನು ಎನ್ನುವುದಕ್ಕೋಸ್ಕರವಾಗಿರುವಂತಹ 6 ಅಂಶಗಳು. ಈ ಅಂಶಗಳು ಬೇರೆ ಯಾರ ಜೀವಿತದಲ್ಲಿಯೂ ಕೂಡ ಕಂಡು ಬರೋದಕ್ಕೆ ಸಾಧ್ಯವಿಲ್ಲ. ಮೊದಲನೇ ಅಂಶ, ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಜನ್ಮ ಪಾಪವಿಲ್ಲದೆ ಜನಿಸಿದಂತ ಪುರುಷ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಚರಿತ್ರೆಯ ಇತಿಹಾಸಗಳಲ್ಲಿ ಹಲ್ಲೆಲೂಯಾ, ಅದ್ಭುತ 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 ಅಂದ್ರೆ ಏನು? ದಿನ ನಡೆದಕ್ಕೆ ಅದ್ಭುತ ಅಂತೀವನ್ನ. ಹಲ್ಲೆಲೂಯಾ. ಯಾವುದೋ ಒಂದು ದಿನದಲ್ಲಿ ಆಗಿ ಹೋಗಿರುವಂತದ್ದು. ಹಲ್ಲೆಲೂಯಾ. ಯಾವುದೋ ಒಂದು ರೀತಿಯಲ್ಲಿ ಒಂದು ಮಿರಾಕಲ್ ಎನ್ನುವಂಥದ್ದು ದಿನ ಆದ್ರೆ ಅದಕ್ಕೆ ಅದ್ಭುತ ಅಂತ ಹೇಳಿ ಅನ್ನೋದಿಲ್ಲ. ಹಲ್ಲೆಲೂಯಾ. ನಾನು ನಾಳೆ ಪೇಪರ್ ಸ್ಟೇಟ್ಮೆಂಟ್, ನಾಳೆ ಪ್ರೆಸ್ ಪತ್ರಿಕೆಗಳನ್ನೆಲ್ಲ ಕರೆಸಿ ಮುಂದೆ ನಿಂತ್ಕೊಂಡು ಬರ್ರಿ ನನಗೊಂದು ಸತ್ಯ ಗೊತ್ತಾಗೋದು, ನಾವು ಒಂದು ಮಿರಾಕಲ್ ನಾಳೆ ನಡೆಯುವಂಥದ್ದನ್ನು ಹೇಳ್ತೀನಿ ಅಂತೇಳಿ, ನಾಳೆ ಪೂರ್ವದಲ್ಲಿ ಸೂರ್ಯನು ಹುಟ್ಟುತ್ತಾನೆ ಅಂತೇಳಿ ಅವ್ರಿಗೆ ಹೇಳಿದ್ರಪ್ಪ ಅಂದ್ರೆ ಅದು ಮಿರಾಕಲ್ ಆಗಕ್ಕೆ ಸಾಧ್ಯನ? ದಿನಾಲು ಸೂರ್ಯ ಎಲ್ಲಿ ಹುಡ್ತಾನ? ಪಶ್ಚಿಮ ಕೊಡ್ತಾನ, ಪೂರ್ವ ಕೊಡ್ತಾನ? ಪೂರ್ವದಲ್ಲಿಯೇ ಹುಟ್ಟುವಂಥದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಅದ್ಭುತ ಅಪೂರ್ವವಾಗಿರುವಂತ ಸಂಗತಿ ಅಂದ್ರೆ ಅಲ್ಲಿಯವರೆಗೂ ನಡೆಯಲಾರದೇ ಇರುವಂತ ಒಂದು ಸಂಗತಿ, ಸೂಚಕ ಕಾರ್ಯ. ಇಡೀ ಎಲ್ಲಾ ಜಾತಿ ಜನರು ಅದಕ್ಕೋಸ್ಕರವಾಗಿ ಎದುರು ನೋಡುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗತಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವೇನಂತ ಕರಿತೀವಿ? ಅಪೂರ್ವವಾಗಿರ್ತಕ್ಕಂಥ ಒಂದು ಸಂಗತಿ, ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗತಿ. ಎಸ್, ಮಾನವನ ಚರಿತ್ರೆಯಲ್ಲಿ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿರುವಂತ ದೇವರು, ಮಾನವನ ಅವತಾರವಾಗಿ ಅವತರಿಸಿದಂತ ಪುರುಷನು ಯೇಸು ಕ್ರಿಸ್ತನ ಹೊರತಾಗಿ ಬೇರೆ ಯಾರು ಕೂಡ ಇಲ್ವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ನೀವು ವಿಮರ್ಶೆ ಮಾಡಬಹುದು. ಹಲ್ಲೆಲೂಯಾ, ಯಾವಾಗ ಆದಾಮ ಅವಳು ಪಾಪ ಮಾಡಿದಂತ ಸಮಯದಲ್ಲಿ ದೇವರು ಹೇಳ್ತಾನೆ, ನಿನ್ನ ಮೇಲಿರ್ತಕ್ಕಂಥ ಪಾಪ ಶಾಪ ಹೋಗ್ಬೇಕಾದ್ರೆ ಅವಳಿಗೆ ಹೇಳ್ತಾನೆ, ಹೆಂಗ್ ಬರ್ತೀನಿ ನಾನು? ಸ್ತ್ರೀ ಸಂತಾನವಾಗಿ ನಾನು ಬರ್ತೀನಿ. ಹೆಂಗ್ ಬರ್ತೀನಿ? ಸ್ತ್ರೀ ಸಂತಾನವಾಗಿ. ಹೆಂಗ್ ಬರ್ತೀನಿ ಅಂತ ಹೇಳಿದ ದೇವರು? ಸ್ತ್ರೀ ಸಂತಾನವಾಗಿ, ಪುರುಷನ ಪ್ರಮೇಯವಿಲ್ಲದೆ ಪರಿಶುದ್ಧನಾಗಿ ನಾನು ಜನಿಸಿ ಬರುತ್ತೇನೆ ಎಂಬುದಾಗಿ 3ನೇ ಅಧ್ಯಾಯ ಆದಿಕಾಂಡ 17ನೇ ವಚನವನ್ನ ನೀವು ನೋಡದೆ ಆದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಪ್ರಿಯರೇ, ಆತನು ಸ್ತ್ರೀ ಸಂತಾನವಾಗಿ ಬರ್ತಾನೆ ಎಂಬುದಾಗಿ. ಅನೇಕರು ನಾವು ನೋಡ್ತಾ ಇರ್ತೀವಿ, ಎಲ್ಲರೂ ಪುರುಷನ ಪ್ರಮೇಯದಿಂದಲೇ ಹುಟ್ಟಿದಂಥವರು ನಾವು ನೀವುಗಳು ಲೋಕದಲ್ಲಿರುವಂತವ್ರು ಎಲ್ಲರೂ ಕೂಡ ಆಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ? ಪುರುಷನ ಪ್ರಮೇಯವಿಲ್ಲದೆ ಜನಿಸಿದಂತ ಪುರುಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇ ನಜರೇತಿನ ಯೇಸು ಕ್ರಿಸ್ತ ಪ್ರಿಯರೇ. ಹಲ್ಲೆಲೂಯಾ. ವೇದಗಳು ಹೇಳ್ತವೆ, ಕನ್ನಿಕೆಯು ಹೊಟ್ಟೆಯಲ್ಲಿ, ನಾ ಹೇಳಿದೆಲ್ಲ, ಪರವಸ್ತು ಸೂರ್ಯನಾರಾಯಣ ಅವರು ವೇದಗಳನ್ನ ಅಭ್ಯಾಸ ಮಾಡುವಂತ ಸಮಯದಲ್ಲಿ, ಪಠನ ಮಾಡುವಂತ ಸಮಯದಲ್ಲಿ ಇಲ್ಲೇ ಆತಗೆ ಬಂದಿದ್ದು, ಈ ಕನ್ನಿಕೆಯಲ್ಲಿ ಗೋದಲಿಯಲ್ಲಿ ಹುಟ್ಟುವಂತ ಆತನೇ ರಕ್ಷಣೆ ಮಾಡ್ತಾನಂತೇಳಿ ಐತಲ್ಲ. ನಮಗಿರೋದು ಓನ್ಲಿ 10 ಅವತಾರಗಳು. ಈ 11ನೇ ಅವತಾರಗಳ ಬಗ್ಗೆ ಯಾಕೆ ಯಾರು ಏನನ್ನು ತುಟಿ ಪಿಟಕ್ಕಂತ ಇಲ್ಲ? ಅದೇ ಆತನ ದೊಡ್ಡ ಪ್ರಶ್ನೆ. ಹಲ್ಲೆಲೂಯಾ. ಈ ಕನ್ನಿಕೆಯ ಗರ್ಭದಲ್ಲಿ ಜನಿಸಿ ಬರ್ತಾನೆ, ಗೋದಲಿಯಲ್ಲಿನೇ ಹುಟ್ಟುತ್ತಾನೆ ಎಂಬುದಾಗಿ ಪ್ರಿಯರೇ ಕರೆಕ್ಟಾಗಿ ಆತ ಸಂಶೋಧನೆ ಮಾಡುವಂತ ಸಮಯದಲ್ಲಿ, ಹಲ್ಲೆಲೂಯಾ, 7 ವರ್ಷಗಳು ಏನ್ ಮಾಡ್ಬೇಕು? ಆ ಒಂದು ಪಾಂಡಿತ್ಯವನ್ನು ಪಡ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಆತನಿಗೆ ಎಲ್ಲವುಗಳನ್ನು ನೋಡಿದ್ರು ಕೂಡ, ಎಲ್ಲರೂ ನಾನು ಪಾಪಿ, ನಾನು ಸಂಸಾರವೆಂಬ ಸಾಗರದಲ್ಲಿ ಈಜಲಾರದೆ ನಾನು ಹೋಗಿದ್ದೀನಿ, ಅನೇಕವಾಗಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮಲಮತ್ಸರಗಳನ್ನೇ ಜಯಿಸಿದವನೇ ಗುರು ಅಂತ ಹೇಳಿದಾರ. ಅವುಗಳನ್ನ ಅವರಿಂದಲೇ ಜಯಿಸೋದಕ್ಕಾಗಲಿಲ್ಲ. ಅವರೇ ಹೇಳಿದ್ದಾರೆ, ನಾನು ದೇವರಲ್ಲ, ದೇವರ ಆರಾಧನೆಗೆ ಅರ್ಹನು ನಾನಲ್ಲ ಅಂತೇಳಿ ಹೇಳಿದ್ದಾರೆ. ಅವರೇ ಹೇಗೆ ದೇವರಾಗೋದಕ್ಕೆ ಸಾಧ್ಯ ಅಂತೇಳಿ ಆ ಪರವಸ್ತು ಸೂರ್ಯ ನಾರಾಯಣ ಅವರು ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಒಂದು ಸಾರಿ ಆತ ಒಂದು ಅರ್ಚನೆ ಪೂಜೆಗೆ ಹೋದಂತ ಸಮಯದಲ್ಲಿ ಆ ಸಾಮಗ್ರಿಗಳನ್ನ ತೆಗೆದುಕೊಂಡು ಬರ್ಬೇಕಂತ ಒಂದು ಅಂಗಡಿಗೆ ಹೋದಂತ ಸಮಯದಲ್ಲಿ ಅನೇಕ ಸಂಶೋಧನೆ ಮಾಡ್ತಾ ಇದ್ದಾನೆ. ಯಾರು ಈ ಕನ್ನಿಕೆಯ ಪುತ್ರ, ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟುವಂತ ಆತನು ಯಾರು 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 ಅಂತೇಳಿ ಎಷ್ಟು ಸಂಶೋಧನೆ, ವೇದಗಳನ್ನು ಓದಿ ಎಕ್ಕಿ ತೆಗೆದರೂ ಕೂಡ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ನಾನು ಪಾಪಿ, ಪಾಪದ ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ, ಹೊಲಸಾದ ತುಟಿಯನ್ನು ಸುಳ್ಳುಗಳನ್ನು ಹೇಳ್ತಾ ಇದ್ದಾನೆ, ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಬಹಿರಂಗವಾಗಿ ಇಲ್ಲದಿದ್ದರೂ ಅಂತರ್ಗತವಾಗಿ ನಾನು ಮಾಡುವಂತ ಪಾಪಗಳು ಎಲ್ಲವೂ ಕೂಡ ಗೊತ್ತು ಅಂತೇಳಿ ಪ್ರಿಯರೇ ಅವರು ಹೇಳ್ಕೊಳ್ಬೇಕಾದ್ರೆ, ಅವಾಗ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರು ಅವ್ರಿಗೆ ಹೇಳ್ತಾ ಇದಾರೆ, ಅವ್ರ ಮಾವನವರು, ಚಿಕ್ಕಪ್ಪನವರು, ಅಣ್ಣಂದ್ರು ಹೇಳ್ತಾ ಇದಾರೆ, ನೀನು ಪಾಪಿ ಅಲ್ಲ, ನಿನ್ನ ಏನ್ ಹಾಕಿವಿ ನಾವು? ಅದು ಹಾಕಿದೀವಿ ನಿನಗೆ, ನೀನು ಏನು ಪರಿಶುದ್ಧ, ನೀನು ಪರಿಶುದ್ಧ ಅಂತ ಹೇಳಿದ ಸಮಯದಲ್ಲಿ ಅದೇ ಒಂದು ವೇದಗಳಲ್ಲಿ ಇರ್ತಕ್ಕಂಥ ಮಾತನ್ನ ಆತ ಉಟಾಕಿಸಿ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಉಟಂಕಿಸಿ ಏನಂತ ಹೇಳ್ತಾನಂದ್ರೆ, ಅದು ಕೂಡ ನಡುವೆ ಬಂದಿರುವಂತದ್ದಲ್ಲ, ಅದು ಕೂಡ ರಕ್ಷಣೆಗೆ ತೆಗೆದುಕೊಂಡು ಹೋಗೋದಿಲ್ವಲ್ಲ ಅಂತೇಳಿ ಪ್ರಿಯರೇ ಪರವಸ್ತು ಸೂರ್ಯನಾರಾಯಣ ಅವರು ಹೇಳಿದ ಸಮಯದಲ್ಲಿ ಅವ್ರಿಗೆ ಕೆಂಡಾಮಂಡಲರಾಗಿ ಅವ್ರನ್ನ ಭಯಂಕರವಾಗಿ ಚಿತ್ರಹಿಂಸೆಗೆ ಒಳಪಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವೆಲ್ಲವುಗಳ ಸಂಗತಿ ನಾವು ನೋಡೋಣ. ಆಮೇಲೆ ಆ ಪರವಸ್ತು ಸೂರ್ಯನಾರಾಯಣ ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವುದಕ್ಕೋಸ್ಕರವಾಗಿ ಒಂದು ಅಂಗಡಿಗೆ ಹೋದ ಸಮಯದಲ್ಲಿ ಈತನಿಗೆ ಒಂದು ಅಂಶ ಗೊತ್ತಾಗ್ತಾ ಇಲ್ಲ. ಕನ್ನಿಕೆ ಗರ್ಭದಲ್ಲಿ ಪಶುಗಳ ಪಾಕದಲ್ಲಿ ಹುಟ್ಟಿರ್ತಕ್ಕಂಥ ಆ ರಕ್ಷಕನು ಯಾರು, ಆ ದೇವರು ಯಾರು, ಪರಿಶುದ್ಧನಾಗಿ ಜನಿಸಿದಂತ ಅವತಾರ ಪುರುಷನು ಯಾರು ಎಂಬುದಾಗಿ ಇರುವಂತಹ ಪ್ರಶ್ನೆ ಆತನಲ್ಲಿ ಉದ್ಭವಿಸಿದ ಸಮಯದಲ್ಲಿ ಆತನು ಸಂಶೋಧನೆ ಮಾಡ್ತಾ ಇದ್ದಾನೆ, ಗೊತ್ತಾಗ್ತಾ ಇಲ್ಲ. ಹೀಗೆ ಒಂದು ಸಾರಿ ಪ್ರೇರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ದೂರದಲ್ಲಿ ಒಂದು ಮೈಕಿನ ಸೌಂಡ್ ಆತನಿಗೆ ಏನಾಗುತ್ತಾ ಕೇಳಿಸುತ್ತೆ ಪ್ರೇರ. ಏನ್ ಕೇಳಿಸುತ್ತೆ?
ಮೈಕಿನ ಸೌಂಡ್, ಅದರಲ್ಲಿ ಈ ರೀತಿಯಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಕನ್ನಿಕೆಯ ಪುತ್ರನೇ ನಿನಗೆ ಸ್ತೋತ್ರ. ಗರ್ಭ ಒಂದು ಏನಂತ ಹೇಳ್ತೀವಿ, ಪಶುಗಳ ಪಾಕದಲ್ಲಿ ಹುಟ್ಟಿರ್ತಕ್ಕಂಥ ದೇವರೇ ನಿನಗೆ ಸ್ತೋತ್ರ ಅಂತೇಳಿ ಕೇಳಿದ ತಕ್ಷಣ ಕಿವಿ ನಿಗರದೈತಿ ಯಾರ ಕಡೆಗೆ, ಈ ಮೈಕ್ ಸೌಂಡ್ ಎಲ್ಲಿಂದ, ಈ ಮೈಕ್ ಎಲ್ಲಿಂದ ಕೇಳಿಸ್ತಾ ಇದೆ ಅಂತೇಳಿ ಅಲ್ಲಿ ಸಾಮಗ್ರಿ ಅಂಗಡಿ ಶಾಪ್ನ ಹೇಳಿದ. ಆ ಒಂದು ಸ್ವಲ್ಪ ಹೊತ್ತಿರ್ರಿ, ನೀವೆಲ್ಲ ಕಟ್ಟಿಡ್ರಿ, ನಾನು ಬಂದು ಏನ್ ಮಾಡ್ತೀನಿ, ಪುನಃ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ ಸಮಯದಲ್ಲಿ ಅಲ್ಲಿ ಹೋಗಿ ನೋಡ್ತಾನೆ. ನೋಡಿದಂತ ಸಮಯದಲ್ಲಿ ಆ ಮೈಕಿನ ಸೌಂಡ್ ಕೇಳಿದಂತ ಸಮಯದಲ್ಲಿ ಹೋದ ತಕ್ಷಣ ಕೆಂಡಾಮಂಡಲ ಆಗ್ತಾನೆ. ಯಾರು? ಪೂಜಾರಿ ಪರವಸ್ತ ಸೂರ್ಯನಾರಾಯಣ. ಕೆಂಡమండలాగి అంతనే ఈ మాదిగోళ్ళ దేవుని గురించి వీళ్ళు చెప్తున్నారు. నేనెందుకు ఇక్కడికి వచ్చి ఉన్నాను? హల్లెలూయా. ಅವ್ರ తెలుగు భాష పోయారు. హల్లెలూయా. ఈ మాదిగోళ్ళ దేవుడితో నాకేంటి పని ಅಂತ ಅವರು ಅಲ್ಲಿ ಅಂದುಕೊಳ್ತಾ ಇದ್ದಾರೆ. ಆದ್ರೆ ಒಳಗಿನ ಒಂದು ಧ್ವನಿ, ಕನ್ನಿಕೆಗೆ ಹುಟ್ಟಿದಂತವರು ಯಾರು, ಕನ್ನಿಕೆಯ ಸುತ್ತ ಯಾರು, ಪಶುಗಳ ಪಾಕದಲ್ಲಿ ಜನಿಸಿದಂತವರು ಯಾರು ಯಾರು ಅಂತೇಳಿ ಒಳಗಿಂದ ಹೇಳ್ತಾ ಇದೆ. ಹೊರಗೆ ನೋಡಿದ್ರೆ ಮಾದಿಗರ ಅವ್ರಿಗೆ ಹಂಗ ಒಳಗಡೆ ತುಂಬಿಟ್ಟದ ಎಲ್ಲ. ಹಲ್ಲಲುಯಾ. ಹಲ್ಲಲುಯಾ. ಆ ಒಂದು ಸಮಯದಲ್ಲಿ ಪ್ರೇರೆ ಒಳಗಡೆ ಒಂದು ಹೊರಗಡೆ ಒಂದು, ಹೊರಗಡೆ ಬೇಡ ಅನಿಸ್ತಾ ಇದೆ. ಪೂಜಾರಿ ಅವರು ಹೆಂಗಿರ್ತಾರ ಆತನೇ ಹೇಳಿದಾರೆ ಸಾಕ್ಷಿಯಲ್ಲಿ. ಇಲ್ಲಿ ಮುಂದೆ ಎಲ್ಲ ಏನಾಗಿದೆ, ಕೂದಲು ತೆಗೆಸ್ಕೊಂಡಿದ್ದಾರೆ, ಒಂದು ಜುಟ್ಟ ಬಿಟ್ಟಿದ್ದಾರೆ, ಅವ್ರ ಬಟ್ಟೆಗಳು ಬೇರೆ ಆಗಿರ್ತಾವಲ್ಲ, ಎಲ್ಲ ಗೊತ್ತಲ್ಲ ನಿಮಗೆ. ಆ ಒಂದು ಸಮಯದಲ್ಲಿ ಹೋದ ಸಮಯದಲ್ಲಿ ಅಲ್ಲಿಗೆ ಹೋಗ್ತಾರೆ. ಆದ್ರೂ ಕೂಡ ಎಲ್ಲಗಳನ್ನು ಬಿಟ್ಟರು. ನನಗೆ ಸತ್ಯನೇ ಬೇಕು, ಕನ್ನಿಕೆಯ ಸುತ್ತ ಯಾರು ಅಂತೇಳಿ ತಿಳ್ಕೊಬೇಕಂತೇಳಿ ಅಲ್ಲಿ ಹೋದ ಸಮಯದಲ್ಲಿ ಪಾಸ್ಟರ್ ಹೊರಗಡೆ ಬರ್ತಾರೆ ಪ್ರೇರೆ. ಅವ್ರ ಜೊತೆಗೆ ಸಂಭಾಷಣೆ ಮಾಡ್ತಾನೆ. ಮಾಡಿದ ಸಮಯದಲ್ಲಿ ಅವರನ್ನು ನೋಡಿದ ತಕ್ಷಣ ಯಾರಿಗಾದ್ರೂ ಪೂಜಾರಿ ಅಂತೇಳಿ ಗೊತ್ತಾಗುತ್ತೆ. ಅವರ ಒಂದು ವಸ್ತ್ರಾಭರಣವಾಗಿರ್ಲಿ, ವೇಷಭೂಷಣವಾಗಿರ್ಲಿ ಗೊತ್ತಾಗ್ಬಿಡುತ್ತೆ. ಅವಾಗ ಕೇಳ್ತಾರೆ, ಏನ್ರಿ ಸರ್ ಈ ಸೈಡ್ ಬಂದಿರಿ ಪೂಜಾರಿ ಅಂತೇಳಿ ಕೇಳಿದ ಸಮಯದಲ್ಲಿ ಅವ್ರ ಮಾತುಗಳು ಅವಾಗ ಗೊತ್ತಿರ್ತಾವಲ್ರಿ. ಏನಿಲ್ರಿ, ಏನು ಈ ಒಂದು ನೀವು ಮೈಕಲ್ಲಿ ಹಾಡಿದ್ರಲ್ಲ, ಇದರ ಕುರಿತಾಗಿರ್ತಕ್ಕಂಥ ವ್ಯಕ್ತಿ ಯಾರು, ಆತನ ಬಗ್ಗೆ ನಾನು ತಿಳ್ಕೊಬೇಕು, ಸಂಶೋಧನೆ ಮಾಡ್ತಾ ಇದ್ದೀನಿ. ವೇದಗಳ ಪುಸ್ತಕದಲ್ಲಿ ಆತನ ಕುರಿತಾಗಿ ಹೇಳಲ್ಪಡ್ತಾ ಇದೆ ಅಂತ ಹೇಳಿದ ತಕ್ಷಣ ಆ ಪಾಸ್ಟ್ರಯ್ಯರು ದೇವರಿಗೆ ಸ್ತೋತ್ರ ಮಾಡ್ತಾರೆ ಪ್ರೇರೆ. ಅಯ್ಯ ದೇವರೇ, ಸರ್ವಂತರ್ಯಾಮಿಯಾಗಿರ್ತಕ್ಕಂಥ ದೇವರೇ, ವೇದಗಳಲ್ಲಿಯೂ ಕೂಡ ನೀನಿರುವೆಯಾ ಅಂತೇಳಿ ಆ ಪಾಸ್ಟ್ರಯ್ಯರು ಏನ್ ಮಾಡ್ತಾರೆ, ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ತಾರೆ ಪ್ರೇರೆ. ಆ ಒಂದು ಸಮಯದಲ್ಲಿ ಆ ಪರವಸ್ತ ಸೂರ್ಯನಾರಾಯಣಯ್ಯವರು ಆ ಒಂದು ಸತ್ಯವೇದದ ಪುಸ್ತಕವನ್ನು ತೆಗೆದುಕೊಂಡು 2.5 ವರ್ಷಗಳ ಕಾಲ ಅದನ್ನ ಏನ್ ಮಾಡ್ತಾರೆ, ನಮನ ಮಾಡ್ತಾರೆ. ಹೆಂಗ ಅಧ್ಯಯನ ಮಾಡ್ತಾರೆ ಅಂದ್ರೆ ಎಲ್ಲರೂ ಮಲಗಿಕೊಂಡಾದ್ಮೇಲೆ ಮಧ್ಯರಾತ್ರಿಯಲ್ಲಿ ಒಂದು ಚಿಕ್ಕದ ಆ ಒಂದು ದೀಪವನ್ನು ಇಟ್ಕೊಂಡು ಯಾರಿಗೂ ಗೊತ್ತಾಗ್ಬಾರ್ದಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಓದ್ತಾ ಇರ್ಬೇಕಾದ್ರೆ ಆತನ ಕಣ್ಣಿಗೆ ಒಂದು ಅಂಶ ಬೀಳುತ್ತೆ ಪ್ರಿಯರೇ. 2 ವರ್ಷಗಳ ಕಾಲ ಓದಿದ್ದಾನೆ. ಯಾವುದು? ಸತ್ಯವೇದ ಎಲ್ಲ ತಿರುವಿ ಹಾಕಿದ್ದಾನ. 2-3 ಸರಿ ಎಷ್ಟು ತಿರುವಿ ಹಾಕಿದ್ರು ಕೂಡ ಗೊತ್ತಾಗ್ತಾ ಇಲ್ಲ. ಅವಾಗ ಆ ಒಂದು ಸಮಯದಲ್ಲಿ ಆತನ ಕಣ್ಣಿಗೆ ಒಂದು ಮಾತು ಬೀಳುತ್ತೆ ಪ್ರಿಯರೇ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಹಲ್ಲೆಲೂಯಾ. ನಮಗೋಸ್ಕರವಾಗಿ ಹುಟ್ಟಿರುವಂತ ಮಗು ಯಾವುದೆಂಬುದಾಗಿ ಆತ ಹಂಗೆ ಸತ್ಯವೇದ ಓದ್ತಾ ಇರ್ಬೇಕಾದ್ರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಆತ ನೋಡ್ತಾನೆ ಪ್ರಿಯರೇ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಆ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಆ ಒಂದು ಅಂಶವನ್ನು ನೋಡಿದಂತ ವ್ಯಕ್ತಿ ಆತ ಏನಾಗ್ತಾನೆ ಪ್ರಿಯರೇ, ಕೊನೆಗೂ ನಾನು ಸತ್ಯವನ್ನ ತಿಳಿದುಕೊಂಡೆ, ಗ್ರಹಿಸಿಕೊಂಡೆ ಅಂತೇಳಿ ಪ್ರಿಯರೇ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡ್ತಾನೆ. ಮುಂಜಾನೆ ಎದ್ದ ತಕ್ಷಣ ಸ್ತೋತ್ರ ಗೀತೆಗಳನ್ನ ಆಗ್ಬೇಕಲ್ವಾ, ಕೆಲವೊಂದು ಏನಂತ ಹೇಳಿದ್ರೆ ಶ್ಲೋಕಗಳನ್ನ ಹೇಳ್ಬೇಕಲ್ವಾ. ನೆಕ್ಸ್ಟ್ ದಿನ ಅವ್ರ ತಂದೆ ತಾಯಿಗಳು ಅದೇ ರೀತಿಯಾಗಿ ಚಿಕ್ಕಪ್ಪ ಮಾವಂದ್ರೆ ಎಲ್ಲರೂ ಕೂಡ ವಾದ ಮಾಡ್ತಾನೆ. ಆತನ ವಾದಗಳನ್ನು ಯಾರು ಕೂಡ ಏನ್ ಮಾಡಲಿಲ್ಲ, ಕೇಳಲಿಲ್ಲ. ಹಲ್ಲೆಲೂಯಾ. ಕೇಳಲಿಲ್ಲ ಪ್ರಿಯರೇ, ಕೇಳಲಿಲ್ಲ. ಆ ಒಂದು ಸಲ ಮುಂಜಾನೆ ಎದ್ದ ತಕ್ಷಣ ಧೈರ್ಯ ಮಾಡಿ ಮುಂಜಾನೆ ಎದ್ದ ತಕ್ಷಣ 4 ಗಂಟೆ ಸುಮಾರಿಗೆ ಮೈಕಲ್ಲಿ ಹೇಳ್ಬೇಕಲ್ಲ, ಅದನ್ನ ಹೇಳ್ತಾ ಒಂದು ಕಡೆಗೆ ಆ ಒಂದು ಶಬ್ದಗಳು ಅಂದ್ರೆ ವೇದಗಳು, ಒಂದು ಕಡೆ ಸತ್ಯವೇದದಲ್ಲಿ ಇರ್ತಕ್ಕಂಥ ಮಾತುಗಳು ಹೇಳ್ತಾ ಎಲ್ಲಾ ಜನರಿಗೆ ಕೇಳುವಂತ ಏನ್ ಮಾಡ್ಬಿಟ್ಟ, ಊರವರೆಲ್ಲರಿಗೂ ಕೇಳುವಂತ ಏನ್ ಮಾಡ್ಬಿಟ್ಟ ಪ್ರೇರೆ, ಆತ ಹೇಳ್ಬಿಟ್ಟ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯ ನಮ್ಮ ಹತ್ರ ಬಚ್ಚಿಟ್ಕೊಳ್ಬಾರ್ದು ನಾವು ಅಂತೇಳಿ ಆ ವ್ಯಕ್ತಿ ಏನ್ ಮಾಡಿದ ಪ್ರೇರೆ, ಸತ್ಯವನ್ನ ಇಡೀ ಆ ಒಂದು ಊರಿನವರೆಲ್ಲರಿಗೂ ಕೂಡ ಕೇಳುವಂತ ಹೇಳಿದ ಸಮಯದಲ್ಲಿ ಪ್ರೇರೆ ಅನೇಕರು ಅಯ್ಯೋ ಹೌದಲ್ವಾ, ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ, ಅಸತ್ಯದಲ್ಲಿದ್ದೇವೆ ಸತ್ಯದ ಕಡೆಗೆ ನಡೆಸಿ ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ಕತ್ತಲೆಯಲ್ಲಿದ್ದೇನೆ, ಬೆಳಕಿನ ಕಡೆಗೆ ನಡೆಸುದೇವಾ ಅಂತೇಳಿ ಆವತ್ತಿನ ದಿನ ಆ ಎಲ್ಲಾ ಒಂದು ಋಷಿಗಳು
ಅವರೆಲ್ಲರೂ ಮಾಡಿರ್ತಕ್ಕಂಥ ಪ್ರಾರ್ಥನೆಯ ಒಂದು ಮನವಿಗಳಿಗೆ ಉತ್ತರ ಸತ್ಯವೇದದಲ್ಲಿ ಇರುವಂತದನ್ನ ಗ್ರಹಿಸಿಕೊಂಡಿರ್ತಕ್ಕಂಥ ಆ ಪರವಸ್ತು ಸೂರ್ಯನಾರಾಯಣ ಆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಪ್ರಿಯರೇ, ಸತ್ಯವನ್ನು ಎಲ್ಲರಿಗೆ ಹೇಳ್ಬಿಡ್ತಾನೆ. ಎಲ್ಲರೂ ಅದನ್ನ ಕೇಳಿ ಏನ್ ಮಾಡ್ತಾರೆ, ಗ್ರಹಿಸಿಕೊಳ್ತಾರೆ. ಯೇಸು ಹೇಳಿದಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸಿ ನಡೆಯುವವನ ಕತ್ತಲೆಯಲ್ಲಿ ಇನ್ನು ಮುಂದೆ ಎಷ್ಟು ಮಾತ್ರಕ್ಕೂ ನಡೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಯೇಸು ಹೇಳಿದ್ದಾನೆ ಏನೆಂಬುದಾಗಿ, ನಾನೇ ಜೀವವಾಗಿದ್ದೇನೆ, ಮರಣದ ಅಂಚಿನ ತುದಿಯಲ್ಲಿ ನಾನು ಒದ್ದಾಡ್ತಾ ಇದ್ದೇನೆ, ಸತ್ಯ ಯಾವುದು ಎಂಬುದಾಗಿ ನನಗೆ ಗೊತ್ತಾಗಲಾರದ ಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತೇಳಿ ಎಲ್ಲವುಗಳನ್ನು ಹೇಳಿದ ಸಮಯದಲ್ಲಿ ಆ ಪ್ರಶ್ನೆ ಒಂದು ಕಡೆಗೆ, ಉತ್ತರ ಒಂದು ಕಡೆಗೆ, ಪ್ರಶ್ನೆಗಳು ಉತ್ತರಗಳು, ಪ್ರಶ್ನೆ ಉತ್ತರ ಅವೆಲ್ಲವುಗಳನ್ನ ಓದಾದ್ಮೇಲೆ ಬಂದಿರತಕ್ಕಂಥ ಅಣ್ಣ, ಅಂಕಲ್, ಮಾವನವರು ಎಲ್ಲರೂ ಬಂದು ನೀನ್ ಮಾಡಿದೇನಂದ್ರೆ ಅನೇಕವಾಗಿರ್ತಕ್ಕಂಥ ಚಿತ್ರಹಿಂಸೆ ಕೊಟ್ಟಂತ ಸಮಯದಲ್ಲಿ ಪ್ರಿಯರೇ, ಕೊನೆಗೆ ಆ ಒಂದು ಅನೇಕವಾಗಿ 7 ದಿನಗಳವರೆಗೇನು ಬಹಳ ಚಿತ್ರಹಿಂಸೆಗಳನ್ನ ಆ ವ್ಯಕ್ತಿಗೆ ಕೊಡ್ತಾರೆ ಪ್ರಿಯರೇ. ಆ ಒಂದು ಸಮಯದಲ್ಲಿ ಆ ವ್ಯಕ್ತಿಯನ್ನ ಅವ್ರು ಯಾವ ಕಡೆಗೆ ಹೋದಂತ ಸಮಯದಲ್ಲಿ ಯೇಸು ಕ್ರಿಸ್ತನ ದರ್ಶನ ಕೊಟ್ಟಂಗ ಆಗುತ್ತಂತೇಳಿ ಅವ್ರು ಹೇಳಿರುವಂತದ್ದು. ಹಲ್ಲೆಲೂಯ. ದರ್ಶನ ಕೊಟ್ಟು ಬಲಪಡಿಸಿದ ಆ ಒಂದು ಸಮಯದಲ್ಲಿ ಆ ಒಂದು ದೇವಸ್ಥಾನದ ಕದಗಳು ಏನಾದಂತೆ ತೆರೆಯಲ್ಪಟ್ಟವು. ಎದ್ದು ನಾನು ಹೊರಗಡೆ ಬಂದೆ, ಯೇಸು ಕ್ರಿಸ್ತನ ಶಿಷ್ಯರಾಗಿ ಇವತ್ತಿನ ದಿನ ಅವರು ಸುವಾರ್ತಿಕರಾಗಿ, ಇವ್ಯಾನ್ಜಲಿಸ್ಟ್ ಆಗಿ ಹೈದರಾಬಾದ್ ನಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಜೀವಿಸ್ತಾ ಇದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದು ಪುಸ್ತಕವನ್ನು ಅವರ ಒಂದು ಏನಂತ ಹೇಳ್ತೀವಿ, ಸಾಕ್ಷಿಯ ಪುಸ್ತಕವನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ ಪ್ರಿಯರೇ. ರುಜುವಾತುಗಳನ್ನು ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನೀವು ಒಂದ್ ವೇಳೆ ಆ ಪುಸ್ತಕಗಳು ಬೇಕಾದ್ರೆ ನೀವೇನ್ ಮಾಡಿ ತರಿಸ್ಕೊಂಡು ಅದನ್ನ ಓದಬಹುದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ರಕ್ಷಕನಂತೇಳಿ ನಾವ್ ಹೆಂಗ್ ಗೊತ್ತಾಗುತ್ತೆ, ಆತನು ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಆತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕನ್ನಿಕೆಯ ಸುತ ಅಂತೇಳಿ ನಾವು ವೇದಗಳಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯ. ಅನೇಕರು ಕೂಡ ಹೇಳಿರುವಂತದನ್ನ ನಾವು ನೋಡ್ತೇವೆ. ಹಲ್ಲೆಲೂಯ. ಒಂದು ವೇಳೆ ಕನ್ನಿಕೆಯ ಸುತನಾಗಿ ಹುಟ್ಟಲಿಲ್ಲ ಅಂದ್ರೆ ನಮ್ಮ ವೇದಗಳು ಸುಳ್ಳು ಅಂತ ಆಗತ್ತಾ? ಹಲ್ಲೆಲೂಯ. ವೇದಗಳು ಸುಳ್ಳಲ್ಲ, ಯಾವುದೇ ಗ್ರಂಥಗಳು, ಧರ್ಮ ಗ್ರಂಥಗಳು ಯಾವುಗಳು ಸುಳ್ಳಲ್ಲ. ಅದನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವಿಧಾನ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ವೇದಗಳನ್ನ ಪರಿಪೂರ್ಣವಾಗಿ ತಿಳಿದುಕೊಂಡಂತವ್ರು ಯಾರೇ ಆಗಿರ್ಲಿ, ಅವ್ರು ಪಿನ್ ಪಾಯಿಂಟ್ ಆಗಿ ತೋರಿಸುವಂತದ್ದು ಯೇಸು ಕ್ರಿಸ್ತನನ್ನೇ ಅಲ್ಟಿಮೇಟ್ ಆಗಿ ಆಗಿರುವಂತದ್ದಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎರಡನೆಯದಾಗಿ ಪ್ರಿಯರೇ, ಈ ಲೋಕದಲ್ಲಿ ಜೀವಿಸಿದಂತವ್ರು ಎಲ್ಲರೂ ಕೂಡ ಏನಾಗಿದ್ದಾರೆ, ಪಾಪಿಗಳಾಗಿದ್ದಾರೆ. ಜನ್ಮ ಪಾಪ, ನಡತೆಯ ಪಾಪ, ಎಲ್ಲ ಪಾಪಗಳನ್ನ ಹೊತ್ತುಕೊಂಡಂತವರಾಗಿರ್ತಾರೆ. ಹಲ್ಲೆಲೂಯ. ಜನ್ಮ ಪಾಪವಿಲ್ಲದೆ ಜೀವಿಸಿದಂತ ಆತನು ಯೇಸು ಕ್ರಿಸ್ತನ. ಎರಡನೆಯದಾಗಿ ಆತನ ಜೀವಿತದಲ್ಲಿ ಒಂದು ಏನಂತ ಹೇಳ್ತೀವಿ, ಮಜ್ಜೆಯಷ್ಟು ಕೂಡ ಏನಿಲ್ಲಂತೆ ಪಾಪ ಇಲ್ಲ. ಹಲ್ಲೆಲೂಯ. ಅಷ್ಟು ಗಟ್ಟಿಯಾಗಿ ಧೈರ್ಯವುಳ್ಳವನಾಗಿ ನೀನು ಹೆಂಗ್ ಹೇಳ್ತೀಯ ಅಂತೇಳಿ ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ನನ್ನನ್ನು ಪ್ರಶ್ನೆ ಮಾಡ್ತಾ ಇರ್ಬೋದು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಾನು ಮೊದಲು ಹೇಳಿದ್ದೀನಿ, ಸತ್ಯವನ್ನು ನಾವು ತಿಳ್ಕೊಬೇಕಿದೆ. ವಿಮರ್ಶೆ ಅಲ್ಲ, ವಾದ ಅಲ್ಲ, ವಿವಾದ ಅಲ್ಲ, ಸತ್ಯವನ್ನು ತಿಳ್ಕೊಳ್ಳುವಂತ ಒಂದು ಸತ್ಯಾನ್ವೇಷಣೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಂದು ಸಂದರ್ಭದಲ್ಲಿ ಪ್ರಿಯರೇ ಆತನು ಹೇಳ್ತಾನೆ, ಇಡೀ ಪ್ರಪಂಚಕ್ಕೆಲ್ಲ ಒಂದು ಮಾತನ್ನ ಸವಾಲಾಗಿ ಹೇಳ್ತಾ ಇದ್ದಾನೆ. ಆ ಮಾತು ಏನಂದ್ರೆ, ನಿಮ್ಮಲ್ಲಿ ಯಾರಾದರೂ ನನ್ನಲ್ಲಿ ಪಾಪವಿದೆ ಎಂದು ತೋರಿಸಿಕೊಡುವವರು ಇದ್ದೀರಾ ಅಂತೇಳಿ ಹೇಳಿದಂತ ಸಮಯದಲ್ಲಿ ಪ್ರಿಯರೇ ಯಾರು ಕೂಡ ಮುಂದೆ ಬರಲಿಲ್ಲ. ಈ ಮಾತನ್ನ ಯೇಸು ಕ್ರಿಸ್ತನು ಬಿಟ್ಟು ಬೇರೆ ಯಾರು ಹುಟ್ಟಿದಂತವ್ರು ಹೇಳಿಲ್ಲ. ಪುರುಷರಾಗಲಿ, ಸತ್ಪುರುಷರಾಗಲಿ, ಜಗದ್ಗುರುಗಳೇ ಆಗಲಿ, ಯಾರು ಕೂಡ ಈ ಮಾತನ್ನು ಹೇಳಿಲ್ಲ ಪ್ರಿಯರೇ. ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಅವ್ರು ಏನಾಗಿದ್ದಾರೆ, ತಪ್ಪಿ ಹೋಗಿದ್ದಾರೆ. ಹಲ್ಲೆಲೂಯ. ಎಲ್ಲಿ ತಪ್ಪಿ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬ್ಲಡ್ ಅಲ್ಲಿ ಮಾತ್ರ ಪಾಪ ಎನ್ನುವಂಥದ್ದು ಇದ್ದೇ ಇರುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ಕೆಲವು ದಿನಗಳ ಹಿಂದೆ ಒಂದು ಯೂಟ್ಯೂಬ್ ನಲ್ಲಿ ನೋಡ್ಬೇಕಾದ್ರೆ ಸೈಂಟಿಫಿಕಲಿ ಪ್ರೂವ್ಡ್ ಜೀಸಸ್ ಈಸ್ ಅ ಸನ್ ಆಫ್ ಗಾಡ್ ಎಂಬುದಾಗಿ. ಹಲ್ಲೆಲೂಯ. ಒಂದು ಸೈನ್ಸ್ ಏನಂತ ಹೇಳಿದ್ರೆ, ವಿಜ್ಞಾನವು ಕೂಡ ಒಪ್ಪಿಕೊಳ್ತಾ ಇದೆ ಯೇಸು ಕ್ರಿಸ್ತನು ದೇವರ ಕುಮಾರನು, ದೇವರಿಂದ ಪರಲೋಕದಿಂದ ಆ ಒಂದು ಪರಿಶುದ್ಧಾತ್ಮನ ಮೂಲಕವಾಗಿ ಜನಿಸಿದಂತ ಆತನು ಎಂಬುದಾಗಿ. ಹಲ್ಲೆಲೂಯ. ಎರಡನೆಯದಾಗಿ ಆತನ ಜೀವಿತದಲ್ಲಿ ಪಾಪವಿಲ್ಲ. ಅದೇ ಒಂದು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಕಡೆಗೆ ಬರೀ ನೀವು 46ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ನಿಮ್ಗೆ ಯಾರಿಗಾದ್ರೂ ಪಾಪ ಕಂಡ್ರೆ ನೀವು ಎತ್ತಿ ತೋರಿಸಿರಂದಾಗ ಜನರು ಏನು ಹೇಳಲ್ಲ ಪ್ರಿಯರೇ. ಒಂದು ಸಂದರ್ಭ ಬಂತು, ಒಬ್ಬ ವೇಶ್ಯೆ ಆಕೆ ತಪ್ಪು ಮಾಡಿದಂತ ಸಮಯದಲ್ಲಿ ಪ್ರಿಯರೇ ಆಕೆಯನ್ನು ಹಿಡಿದುಕೊಂಡು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದಂತ ಸಮಯದಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಮೊದಲು ಒಂದು ಕಲ್ಲನ್ನು ತೆಗೆದುಕೊಂಡು ಈಕೆಯ ಮೇಲೆ ಹಾಕ್ರಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊದಲನೇದು ಏನ್ ಹೇಳ್ತಾನೆ, ನನ್ನಲ್ಲಿ ಪಾಪ ಐತಿ ಏನಂತೇಳಿ ನೀವು ತೋರಿಸಿಕೊಡ್ರಿ. ಒಂದು ವೇಳೆ ನಿಮ್ಮಲ್ಲಿ ಯಾರು ಪಾಪ ಮಾಡ್ಲಿಲ್ವೋ ಅವರಾದ್ರೂ ನೀವು
ಹೇಳ್ರಿ ಅಂತ ಹೇಳಿದ ಸಮಯದಲ್ಲಿ ಆ ಒಂದು 2 ಪ್ರಶ್ನೆಗಳಿಗೂ ಕೂಡ ಉತ್ತರ ಮೌನವಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ನಾವು ಯಾವ ರೀತಿಯಾಗಿ ಹೇಳ್ತೀವೋ ಅಲ್ಲಿ ಅವ್ರ ಜನರು ಹೇಳಿದ್ರು ನಾವು ಯಾವುದೋ ಒಂದು ರೀತಿಯಲ್ಲಿ ಪಾಪದ ಸುಳಿನಲ್ಲಿ ಸಿಲುಕಿಕೊಂಡಂತವ್ರೆ ಎಂಬುದಾಗಿ. ಹಲ್ಲೆಲೂಯಾ, ಯೇಸು ಕ್ರಿಸ್ತನು ರಕ್ಷಕ, ಬಿಕಾಸ್ his birth is a virgin. ಹಲ್ಲೆಲೂಯಾ, ಆತನು ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೆಯದಾಗಿ ಆತನು ಪಾಪವಿಲ್ಲದೆ ಜೀವಿಸಿದಂತ ಪರಿಶುದ್ಧ ಮೂರ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಮೂರನೆಯದಾಗಿ ನಾವು ನೋಡೋಣ ಪ್ರಿಯರೇ, ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡ್ತಾ ಇದ್ರೆ ಆತನು ಮಾಡಿದ ಬೋಧನೆಗಳಲ್ಲಿ ಯಾವುದು ಕೂಡ ಹುರುಳಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಬೋಧಿಸಿದ ಹಾಗೆ ಯಾರು ಕೂಡ ಇವತ್ತಿನವರೆಗೂ ಬೋಧನೆ, ಆತನು ಮಾಡಿದಂತ ಬೋಧನೆ ಇಂಪ್ಯಾಕ್ಟ್ ಆದ ಹಾಗೆ ಲೋಕಕ್ಕೆಲ್ಲ ಬೇರೆ ಯಾರ ಬೋಧನೆಗಳು ಯಾರು ಕೂಡ ಇಂಪ್ಯಾಕ್ಟ್ ಆಗಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆತನು ರಕ್ಷಕ, ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಬೋಧನೆಗಳನ್ನ ಆತನು ಹೇಳಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಹೇಳಿದಾನೆ, ನಿನ್ನ ನೆರೆಯವನನ್ನು ನಿನ್ನಂತೆ ನೀನು ಪ್ರೀತಿಸು, ನಿನ್ನನ್ನು ಉಂಟು ಮಾಡಿದ ದೇವರನ್ನು ನೀನು ಪ್ರೀತಿಸು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನದಲ್ಲಿ ಯಾರು ಯೇಸು ಕ್ರಿಸ್ತನ ಮೇಲೆ ಕೆಸರನ್ನ ಮಣ್ಣನ್ನ ಎರಚುವಂತವರಾಗಿರ್ತಾರೋ ಅವರು ಹೆಂಗಂದ್ರೆ ನಡುವೆ ಏನಂದ್ರೆ ಮಿಡ್ಡೆಯಲ್ಲಿ ಸೂರ್ಯ ಎಲ್ಲಿರ್ತಾನೆ, ಮಿಡಲ್ ಇರ್ತಾನಲ್ವಾ, ಆ ಮಿಡಲ್ ಸೂರ್ಯನಿಗೆ ಹಿಂಗೆತ್ತಿ ಉಗುಳ್ದಂಗ. ಯೇಸು ಕ್ರಿಸ್ತನಿಗೆ ಯಾರೇ ಆಗಿರ್ಲಿ ಏನಾದ್ರು ಅಂದ್ರಪ್ಪ ಅಂದ್ರ ಸೂರ್ಯನಿಗೆ ಉಗುಳದ್ರಪ್ಪ ನಡುವೆ ಸಮಯದಾಗ ಎಲ್ಲಿ ಬರುತ್ತೆ ಉಗುಳು? ನಮಗೆ ಬರುತ್ತೆ, ನಮ್ಮ ಮಗಕ್ಕ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯ ಪ್ರಿಯರೇ, ಸತ್ಯ. ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಪರಿಶುದ್ಧನು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆತನು ಮಾಡಿದ ಬೋಧನೆಗಳಲ್ಲಿ ಯಾವುದೂ ಕೂಡ ಉರುಳಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಕುರಾನ್ ಅನ್ನ ಓದ್ತಾ ಇರಬೇಕಾದ್ರೆ ಅಫ್ಘಾನಿಸ್ತಾನ್ ದೇಶದಲ್ಲಿರ್ತಕ್ಕಂಥ ಕಾಬೂಲ್ನಲ್ಲಿರ್ತಕ್ಕಂಥ ಅಬ್ದುಲ್ ಹಕ್ ಎನ್ನುವಂತ ಒಬ್ಬ ಏನಂತ ಹೇಳ್ತೀವಿ ಏನಂತ ಹೇಳ್ತೀವಿ ಮುಸ್ಲಿಂ ಪಂಡಿತ ಕುರಾನ್ ಓದ್ತಾ ಇರ್ಬೇಕಾದ್ರೆ ಆ ಒಂದು ಸಂಗತಿಗಳಲ್ಲಿ ಇರ್ತಕ್ಕಂಥ ಒಂದು ಸಂಗತಿಯನ್ನು ನೋಡ್ತಾನೆ. ಸುರ 10ನೇ ಅಧ್ಯಾಯ, ಸುರ ಅಂದ್ರೆ ಅಧ್ಯಾಯ, ಆ ಒಂದು 10ನೇ ಸುರದಲ್ಲಿ 194ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನಗೆ ಸತ್ಯದ ಬಗ್ಗೆ ನಿನಗೆ ಏನಾದ್ರೂ ಸಂಶಯಗಳಿದ್ರೆ ಹೋಗು, ಸತ್ಯವೇದದಲ್ಲಿ ಎಲ್ಲ ಸತ್ಯವೂ ಕೂಡ ಏನಾಗಿದೆ ಪ್ರಕಟವಾಗಿದೆ ಅಂತೇಳಿ ಆ ಕುರಾನ್ ಓದ್ತಾ ಸತ್ಯವನ್ನು ತಿಳಿದುಕೊಂಡಾದ್ಮೇಲೆ ಆ ಅಬ್ದುಲ್ ಹಕ್ ಎನ್ನುವಂತ ವ್ಯಕ್ತಿ ಪ್ರಪಂಚಕ್ಕೆಲ್ಲ ಒಂದು ಸವಾಲನ್ನ ಹಾಕ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಪಂಚಕ್ಕೆಲ್ಲ ಎಲ್ಲಾ ಮುಸ್ಲಿಂ ಸಹೋದರಿಗೆ ಒಂದು ಸವಾಲನ್ನ ಹಾಕ್ತಾನೆ ಪ್ರಿಯರೇ. ಆ ಸವಾಲು ಏನಂದ್ರೆ, ನಾನು ಯೇಸು ಕ್ರಿಸ್ತನೇ ನಿಜ ದೇವರು ಅಂತೇಳಿ ನಾನು ಕುರಾನ್ ಮೂಲಕವೇ ನಾನು ನಿರೂಪಣೆ ಮಾಡ್ತೀನಿ ಅಂತೇಳಿ ಸವಾಲು ಹಾಕಿದ ಸಮಯದಲ್ಲಿ ಹಲ್ಲೆಲೂಯಾ ಆ ಕಡೆ ಸುಮ್ಮನೆ ಇರೋದಿಲ್ಲ. ಹಲ್ಲೆಲೂಯಾ. ಅವರು ಬಂದ್ರು ಪ್ರಿಯರೇ, ಒಂದಿನ ನಿಗದಿ ಮಾಡಿದ್ರೆ ಆ ಒಂದು ಸಮಯದಲ್ಲಿ ಡೆಲಿಗೇಟ್ಸ್ ಆಫ್ ದ ಮುಸ್ಲಿಮ್ಸ್ ಅವ್ರು ಏನಾದ್ರು ಆ ಸಂದರ್ಭದಲ್ಲಿ ಬಂದ ಸಮಯದಲ್ಲಿ ಈತ ಸ್ನಾನ ಮಾಡಕ್ ಒಳಗೆ ಹೋದ ಸಮಯದಲ್ಲಿ ಬಾತ್ರೂಮ್ ಇಂದ ಹೊರಗಡೆ ಬಂದಂತ ಸಮಯದಲ್ಲಿ ಡೆಲಿಗೇಟ್ಸ್ ಬಂದು ನಿಂತ್ಕೊಂಡು ಒಂದು ಕಪಾಳಕ್ಕೆ ಏಟು ಹೊಡೆದ್ರು. ಯಾಕಡೆ ಹೊಡೆದ್ರು? ಕಪಾಳಕ್ಕೆ ಏಟು ಹೊಡೆದ್ರು. ಹಲ್ಲೆಲೂಯಾ. ಕಪಾಳಕ್ಕೆ ಏಟು ಹೊಡೆದಾಗ ಅಬ್ದುಲ್ ಹಕ್ ತಿರುಗಿ ಇನ್ನೊಂದು ಕಪಾಳ ತೋರಿಸಲ್ಲ, ಹೇಗೆ ಮಾಡಿದ, ತಿರುಗಿ ಒಂದು ಕೊಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೋಧನೆಗಳನ್ನು ನಾವು ತಪ್ಪಾಗಿ ತಿಳ್ಕೊಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದನಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು. ಹಲ್ಲೆಲೂಯಾ. ಯಾಕೆ ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ತೋರಿಸ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಅಬ್ದುಲ್ ಹಕ್ಗ ಬಂದಿರ್ತಕ್ಕಂಥ ಡೆಲಿಗೇಟ್ಸ್, ನೀನ್ ಸೋತೋಗ್ಬಿಟ್ಟಿ, ಈ ನಿನ್ನ ಗುರು ಹೇಳಿದಾನಲ್ಲ ದೇವ್ರು ಅಂತ ಹೇಳಿ ಯಾವತ್ತು ಅಂದ್ಕೊಂಡಿದ್ಯಲ್ಲ ಅಂತ ಹೇಳಿದಾನಲ್ಲ, ಏನಂತ ಹೇಳಿದಾನೆ, ಒಂದು ಕೆನ್ನೆಗೆ ಹೊಡೆದಪ್ಪ ಅಂದ್ರ ಇನ್ನೊಂದು ಕೆನ್ನೆ ತೋರಿಸ್ಬೇಕಾಗಿತ್ತು, ನೀ ಇಲ್ಲೇ ಸೋತ್ಬಿಟ್ಟಿ, ನೀನ್ ಇನ್ನೇನು ಪ್ರೂವ್ ಮಾಡ್ತೀಯ ಅಂತ ಹೇಳಿ ಆತನ ಮುಂದೆ ಹೇಳಿದ ಸಮಯದಾಗ ಅವಾಗ ಅಬ್ದುಲ್ ಹಕ್ ಹೇಳ್ತಾನೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಾಡಿದ ಬೋಧನೆಯ ಹಾಗೆ ಯಾರು ಕೂಡ ಪ್ರಪಂಚದಲ್ಲಿ ಪ್ರಭಾವಿತವನ್ನ ಮಾಡಿಲ್ಲ ಪ್ರಿಯರೇ. ಹಲ್ಲೆಲೂಯಾ. 5ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ 39ನೇ ವಚನ, ಕೆಡುಕನನ್ನು ಎದುರಿಸಬೇಡ, ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಒಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಬ್ದುಲ್ ಹಕ್ ಹಿಂಗ್ ಸ್ನಾನ ಮಾಡಿ ಹೊರಗೆ ಬಂದ ಸಮಯದಾಗ ಹಿಂಗ್ ಮಾಡಿ ಹಿಂಗ್ ಹೊಡೆದ್ರೆ ಎಲ್ಲಿಗೆ ಹೋಗುತ್ತ್ರಿ? ಯಾಕೆ ಎಲ್ಲಿಗೆ ಹೋಗುತ್ತ? ಹಿಂಗ್ ಮಾಡಿ ಹಿಂಗ್ ಹೋದ್ರೆ ಯಾಕೆ ಎಲ್ಲಿಗೆ ಹೋಗುತ್ತೆ? ನೀವು ಇಲ್ಲಿ ನಿಂತ್ಕೊಂಡಿರ ಅನ್ಕೋಣ,
ಎಡಕೆನ್ನಿಗೆ ಹೋಗುತ್ತ. ಹಲ್ಲೆಲೂಯಾ. ಅವಾಗ ಅಬ್ದುಲ್ ಹಕ್ ಹೇಳ್ತಾರ, ನನ್ನ ದೇವರು ಬಲಗೆನ್ನಿಗೆ ಹೊಡೆದ್ರೆ ಎಡಗೆನ್ನೆ ತೋರ್ಸಂತ ಹೇಳಿದ. ನೀನು ಎಡಗೆನ್ನೆಗೆ ಹೊಡೆದಿ, ಇನ್ನೊಂದು ಕೆನ್ನೆ ಇಲ್ಲ, ಅದ್ರ ಸಲುವಾಗಿ ಇನ್ನೊಂದು 3ನೇ ಕೆನ್ನೆ ಯಾರ್ದು? ನಿಂದೆ. ಹಲ್ಲೆಲೂಯಾ. 3ನೇ ಕೆನ್ನೆ ನಿಂದೆ ಕಾಣಿಸ್ತು, ಅದ್ರ ಸಲುವಾಗಿ ನಾನು ನೋಡಿದೆ. ಸತ್ಯವೇದ ತಪ್ಪಾಗಿ ತಿಳ್ಕೊಂಬೇಡ್ರಿ. ಸತ್ಯವೇದದಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ನೀವು ಪಾಠಿಸ್ರಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಬಲಗೆನ್ನೆಗೆ ಹೊಡೆದ್ರಪ್ಪ ಅಂದ್ರ ಎಡಗೆನ್ನೆ ತೋರಿಸ್ಬೇಕು. ಎಲ್ಲರೂ ಹೊಡಗೆ ಇರುತ್ತ, ಜಾಸ್ತಿ ಇರೋದು ಯಾವ್ದು? ಬಲಗೈ. ಪುರಗೈ ಏನಂತೀರಿ ನೀವು? ಎಡಕೈ, ಕುರುಗೈ, ರೊಡ್ಡಗೈ. ಹಲ್ಲೆಲೂಯಾ. ಜಾಸ್ತಿ ಜಲ್ದಿರೋದು ಯಾವ್ದು? ಬಲಗೈ ಇರುತ್ತ. ಹಿಂಗ್ ನಿಂತ್ಕೊಂಡು ಹೊಡೆದ್ರಪ್ಪ ಅಂದ್ರೆ ಯಾವ್ದು ಹೊಡಿಬೇಕು? ಎಡಗೆನ್ನಿಗೆ ಹೊಡಿಬೇಕು. ಎಡಗೆನ್ನಿಗೆ ಹೊಡೆದ್ರಪ್ಪ ಅಂದ್ರ ಅವಾಗ ಹಿಂದೆ ಮುಂದೆ ನೋಡ್ಬೇಡ್ರಿ. ಹೊಡೆದಂತಾರೆ ಯಾರು ಇರ್ತಾರೆ ಅವ್ರದೇ 3ನೇ ಕೆನ್ನೆ. ಬಲಗೆನ್ನಿಗೆ ಬಿಟ್ಟು 3ನೇ ಆಪ್ಷನ್ 2ನೇ ಆಪ್ಷನ್ ಕೊಡೋದ. ಹಲ್ಲೆಲೂಯಾ. 3ನೇ ಕೆನ್ನೆ ಯಾರು ಕಾಣುತ್ತಲ್ಲಿ? ಹೊಡೆದಂತವ್ರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವಾಗ ಅಬ್ದುಲ್ ಹಕ್ ಹೇಳ್ತಾರೆ, ಪ್ರಿಯರೇ ನಾನು ಕರೆಕ್ಟ್ ಆಗಿನೇ ಇದ್ದೀನಿ, ವಾಕ್ಯ ತೆಗೆದು ನೀನು ಓದಂತ ಹೇಳಿದ ಸಮಯದಲ್ಲಿ ಆ ಡೆಲಿಗೇಟ್ಸ್ ಏನಾಗ್ತಾರೆ ಪ್ರಿಯ, ಒಂದು ಸ್ಥಳವನ್ನು ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಆತನು ಹೇಳಿದಂತ ಬೋಧನೆಗಳಲ್ಲಿ ಉರುಳಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಹೇಳ್ತಾ ಇದ್ದಾನೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು, ನೀನು ಕಲಿಯಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರ ಮನೆಯನ್ನು ನೀನು ಆಶೆ ಮಾಡಬಾರ್ದು. ನಿನಗೆ ಸ್ವಂತದ್ದು ಏನಿದೆಯೋ, ಸ್ವಂತವಾಗಿ ದೇವರು ನಿನಗೆ ಯಾವುದನ್ನು ಅನುಗ್ರಹ ಮಾಡಿದನು ಅದನ್ನೇ ನೀನೇನ್ ಮಾಡ್ಬೇಕು? ಕಾಪಾಡಿಕೊಳ್ಬೇಕು. ಬಹು ಜಾಗರೂಕತೆಯಿಂದ ನೀನು ಕಾಪಾಡಿಕೊಳ್ಬೇಕು ಎಂಬುದಾಗಿ ಹೇಳಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಕುಡಿದಂತವನು ಏನಾಗ್ತಾನಂತೆ? ಆ ಕುಡಿದು ಒಳಗಡೆ ಕುಡಿಯುವಾಗೇನ ಸಂತೋಷವಾಗಿರುತ್ತ. ಹಲ್ಲೆಲೂಯಾ. ಸೇದಿದಾಗೇನ ಸಂತೋಷವಾಗಿರುತ್ತ. ಹಲ್ಲೆಲೂಯಾ. ತಿಕ್ಕಿದಾಗೇನ ಸಂತೋಷವಾಗಿರುತ್ತ. ಆದ್ರೆ ಮುಂದೆ ಬರ್ತಾ ಬರ್ತಾ ದೇಹದಲ್ಲಿ ಏನಾಗುತ್ತೆ? ಕ್ಷೀಣಗತಿಗೆ ಹೋಗುತ್ತೆ. ನಿನಗೆ ಗೊತ್ತಾಗಲ್ಲ ಒಳಗಡೆ ಇರುವಂತದ್ದು. ಯಾವಾಗ ಗೊತ್ತಾಗುತ್ತಾ? ಕೊನೆಗೆ ಲಾಸ್ಟ್ ಸ್ಟೇಜಿಗೆ ಬಂದಾಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿಯನ್ನ ನಾನು ನೋಡಿದೆ, ಯಾವಾಗ್ಲೂ ಕೂಡ ಚುಟ್ಟ ಬೀಡಿಯನ್ನು ಹಿಡ್ಕೊಂಡು ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಲ್ಲೆಲೂಯಾ. ಕೊನೆಯ ಸ್ಟೇಜ್ ಅಲ್ಲಿ ಪ್ರಿಯರೇ ಆತ ಕೆಮ್ಮಿದ್ರೆ ಏನಾಗ್ತಾ ಇದೆ? ಒಳಗಡೆಯಿಂದ ಅದೇ ಕಲರ್ ಇದೆ. ಬ್ಲಡ್ ಪ್ಲಸ್ ಅದು ಏನಂತ ಹೇಳ್ತೀವಿ? ಕಫ. ಹಲ್ಲೆಲೂಯಾ. ಆ ಒಂದು ಕಫ ನಶಿ ಇರುತ್ತಲ್ಲ, ಆ ಒಂದು ಕಲರ್ ನಲ್ಲಿ ಇರುವಂತದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ ನಿನ್ನ ದೇಹವನ್ನ ನೀನು ಕೆಡಿಸಿಕೊಂಡ್ರೆ ಅದು ದೇವರ ಆಲಯ. ನಿನ್ನ ದೇಹವನ್ನು ಕೆಡಿಸಿಕೊಂಡವನು ನಿನ್ನ ದೇವರ ಆಲಯವನ್ನೇ ಕೆಡಿಸಿಕೊಂಡವನಾಗಿದ್ದೀಯ. ಹಲ್ಲೆಲೂಯಾ. ಕದಿಯುವಂತವನು ಕದಿಯುವುದನ್ನ ಬಿಡಬೇಕು. ಸುಳ್ಳು ಹೇಳುವಂತವನು ಸುಳ್ಳು ಹೇಳುವುದನ್ನ ಬಿಡಬೇಕು. ಮೋಸ ಮಾಡುವಂತವನು ಮೋಸ ಮಾಡುವುದನ್ನ ಬಿಡಬೇಕು. ಇನ್ನೊಬ್ಬರ ಮನೆಯನ್ನ, ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಆಶೆ ಪಡಬಾರದು. ನಮಗೆ ದೇವರು ಸ್ವಂತವಾಗಿ ಯಾವುದು ಕೊಟ್ಟಿದ್ದನ್ನು ಅದರಲ್ಲೇ ನಾವು ಏನಾಗಬೇಕು? ತೃಪ್ತಿ ಉಳ್ಳವರಾಗಿ ಅದನ್ನು ಬಹು ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಬೇಕಂತೇಳಿ ಪ್ರಿಯರೇ ಯೇಸು ಕ್ರಿಸ್ತನು ಹೇಳಿದ ಬೋಧನೆ ಪ್ರಿಯರೇ ಈ ಲೋಕವೆಲ್ಲ ಪ್ರಭಾವಿತ ಮಾಡಿತು. ಹಲ್ಲೆಲೂಯಾ. ಆ ಯೇಸು ಸ್ವಾಮಿಯನ್ನ ಒಂದು ಸಾರಿ ಪ್ರಿಯರೇ ಹೇಳ್ತಾನೆ, ನಿನ್ನ ವೈರಿಯನ್ನು ಕೂಡ ನಿನ್ನಂತೆಯೇ ನೀನು ಪ್ರೀತಿಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಯಾರಿಗಾದ್ರೂ ಕೂಡ ಆ ಒಂದು ಸಂದರ್ಭಗಳು ನಿಮಗೆ ಬಂದಿಲ್ವೇನೋ? ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಹಿಡ್ಕೊಡುವುದಕ್ಕಾಗಿ ಸ್ವಂತ ಶಿಷ್ಯ 12 ಶಿಷ್ಯರಲ್ಲಿ ಒಬ್ಬ ಶಿಷ್ಯನಾಗಿರ್ತಕ್ಕಂಥ ಇಸ್ಕರಿಯೋತ ಯೋಧ ಬಂದಂತ ಸಮಯದಲ್ಲಿ ಪ್ರಿಯರೇ ಯೇಸು ಸ್ವಾಮಿ ಹೇಳ್ತಾನೆ, ಏನಂತ ಹೇಳ್ತಾನೆ? ಸ್ನೇಹಿತನೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಗೊತ್ತು ನನ್ನ ಹಿಡ್ಕೊಡೋಕ್ಕಾಗಿಯೇ ಬಂದಾನ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿಂದ ಎಕಡೆ ಹೊಡಿಬೋದ್ನ? ಹಲ್ಲೆಲೂಯಾ. ಅಲ್ಲಿ ವೈರಿ ಆಗಿರ್ತಕ್ಕಂಥ ಇಸ್ಕರಿಯೋತ ಯೋಧನನ್ನು ನೋಡಿ ಕೂಡ ಸ್ನೇಹಿತನೇ ಎಂಬುದಾಗಿ ಸಂಬೋಧನೆ ಮಾಡಿರ್ತಕ್ಕಂಥ ದೇವರು ನನ್ನ ದೇವರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಆತನ ಬೋಧನೆಗಳು ಇಡೀ ಪ್ರಪಂಚವನ್ನೆಲ್ಲ ಪ್ರಭಾವಿತ ಮಾಡಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಆತನು ಮಾಡಿದಂತ ಬೋಧನೆ ಅಧಿಕಾರಯುಕ್ತವಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತ ಒಂದು ಮಾತು ಹೇಳಿದಾನಂದ್ರೆ ಆ ಮಾತಿಗೆ ವಿರುದ್ಧವಾಗಿ ಯಾರು ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಅನೇಕರು ಹೇಳ್ತಾ ಇದ್ದಾರೆ, ತಪ್ಪುಗಳ ಅಪೋಹಗಳು ಅನೇಕ ಇದಾವಲ್ಲ. ಯೇಸು ಸ್ವಾಮಿ ಇಂಡಿಯಾಕ್ಕೆ ಬಂದಿದ್ದ, ಇಂಡಿಯಾಕ್ಕೆ ಬಂದು ಯೋಗವನ್ನು ಕಲ್ಕೊಂಡು ಹೋದ. 18ರಿಂದ 30 ವರ್ಷದ ತಕ್ಕನ, 12ರಿಂದ 30 ವರ್ಷದ ತಕ್ಕನ 18 ವರ್ಷ ಇಂಡಿಯಾದಾಗಿದ್ದ. ಇಲ್ಲೇ ಸಂಸಾರ ಮಾಡಿದ, 120 ವರ್ಷ ಬದುಕಿದ. ಹಲ್ಲೆಲೂಯಾ. ಯಾರೇ ಇರಲಿ, ಅವ್ರು ಎಷ್ಟು ಆಪವಾದನೆಗಳು ಎಷ್ಟು ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ಕೂಡ ವ್ಯರ್ಥ ಇದ್ದಂಗೆ ಅವ್ರಿಗೆ. ಹಲ್ಲೆಲೂಯಾ. ಯಾಕಂದ್ರೆ 12 ವರ್ಷಕ್ಕೇ ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು ಫರಿಸಾಯರು ಆತನ ಮುಂದೆ ಮಾತಾಡಕ್ಕಾಗ್ಲಿಲ್ಲ. ಅಷ್ಟು ಜ್ಞಾನವುಳ್ಳಂತ ಆತನು.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಏನಂತೇಳಿ, ಆತನು ಯಥಾವಿಧಿಯಾಗಿ ದಿನಾಲು ಯಾವ ರೀತಿಯಾಗಿ ಪ್ರಾರ್ಥನೆಗೆ ಹೋಗ್ತಾ ಇದ್ನೋ ಅದೇ ರೀತಿಯಾಗಿ 33 ವರ್ಷಗಳ ಕಾಲ ಜೀವಿಸಿದ ಕಾಲವೆಲ್ಲ ಆತನು ಆ ಒಂದು ಸಂದರ್ಭ ಬಂದ ಹಾಗೆಲ್ಲ ದಿನವೂ ಕೂಡ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಆತನು ಅಡವಿಗೆ ಹೋಗ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಯಾರೋ ಹೇಳಿದಂತ ತಪ್ಪು ಅಭಿಪ್ರಾಯಗಳನ್ನ ನೀವೇನ್ ಮಾಡ್ಬೇಡ್ರಿ, ಅದನ್ನೇ ತೆಗೆದುಕೊಂಡು ಅದಕ್ಕೆ ಜೋತು ಬಿದ್ದು ಹೇಳ್ಬೇಡ್ರಿ. ಯೇಸು ಸ್ವಾಮಿ ಯಾರು ಅಂತೇಳಿ ನೀನು ಸತ್ಯವೇದವನ್ನು ಓದಿದ್ರೆ ನಿನಗೆ ಗೊತ್ತಾಗುತ್ತಾ, ತಿಳ್ಕೊಂಡ್ರೆ ನಿನಗೆ ಗೊತ್ತಾಗುತ್ತಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಮೊದಲನೇದು ಏನ್ ಹೇಳಿದೆ ನಾನು, ಯೇಸು ಕ್ರಿಸ್ತನು ರಕ್ಷಕ, ಬಿಕಾಸ್ ಆತನು ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿದಂತ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ರಕ್ಷಕನು, ಯಾಕಂದ್ರೆ ಆತನು ನಡತೆಯಲ್ಲಾಗ್ಲಿ ಜೀವಿಸಿದಂತ ಕಾಲದಲ್ಲೆಲ್ಲ ಆಗ್ಲಿ ಪಾಪ ಇಲ್ಲದೆ ಜೀವಿಸಿದಂತ ವ್ಯಕ್ತಿಯಾಗಿದ್ದಾನೆ. ಮೂರನೇದಾಗಿ ಆತನು ಮಾಡಿದ ಬೋಧನೆಗಳು ಆತನೇ ರಕ್ಷಕ ಎಂಬುದಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನಿಂದ ಹೊರತು ನೀವು ಯಾರು ಕೂಡ ಪರಲೋಕ ತಂದೆಯ ಬಳಿಗೆ ಸೇರೋದಕ್ಕೆ ಸಾಧ್ಯವೇ ಇಲ್ಲ, ನಾನೇ ರಕ್ಷಕ ಎಂಬುದಾಗಿ ಆತನು ತನ್ನ ಬೋಧನೆಗಳಲ್ಲಿ ಹೇಳಿದಾನೆ ಪ್ರಿಯರೇ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಅನೇಕರು ವ್ಯಾಧಿ ಪೀಡಿತರಾಗಿ, ದೆವ್ವ ಪೀಡಿತರಾಗಿ, ಮರಣಗ್ರಸ್ತ ಅವಧಿಯ ಸಂದರ್ಭದಲ್ಲಿ ಇರುವಾಗಲೂ ಕೂಡ ಆತನು ಆ ರೋಗಿಗಳ ಮೇಲೆ ಇರ್ತಕ್ಕಂಥ ರೋಗವನ್ನೆಲ್ಲ ತೆಗೆದು ಹಾಕಿ ದೆವ್ವಗಳನ್ನೆಲ್ಲ ಓಡಿಸಿ ಅವರಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಅಂದ್ರೆ ಅದ್ಭುತಗಳು. ಹಲ್ಲೆಲೂಯಾ, ಆತನು ಮಾಡಿದಂತ ಅದ್ಭುತಗಳು ಅನೇಕರು ಕಾಂಟ್ರವರ್ಸಿಯಲ್ ಆಗಿ ಮಾತಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳು ಇವತ್ತಿನವರೆಗೂ ಕೂಡ ಏನಾಗಿದ್ದಾವೆ, ಅವುಗಳನ್ನು ಮಾಡೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರಕ್ಷಕ, ಆತ ರಕ್ಷಣೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ, ನೀರಿನ ಮೇಲೆ ಮೊದಲನೇದಾಗಿ ನಡೆದಂತ ಆತನು, ಪ್ರಥಮವಾಗಿ ನಡೆದಂತಾತನು ಆತನೇ. ಹಲ್ಲೆಲೂಯಾ, ನೀರುಗಳ ನಿಲ್ಲಿಸಿದಂತ ಆತನು ಆತನೇ. ಶಬ್ದ ಅಂದ್ರೆ ಏನಂತ ಹೇಳ್ತೀವಿ, ಆ ನೀರಿನ ಮೇಲೆ ಇರ್ತಕ್ಕಂಥ ತೆರೆಗಳು ಮೇಲಕ್ಕೆ ಬಂದಂತ ಸಮಯದಲ್ಲಿ ಶಾಂತವಾಗಿರು ನೀನು ಅಂತೇಳಿ, ಶಟ್ ಅಪ್ ಯುವರ್ ಮೌತ್ ಅಂತೇಳಿ ಗ್ರೀಕ್ ಪದದ ಒಂದು ಅರ್ಥ ವಿವರಣೆ ನಾವು ನೋಡ್ಬೇಕಾದ್ರೆ ಶಟ್ ಅಪ್ ಯುವರ್ ಮೌತ್ ಅಂತೇಳಿ ಹೇಳಿ ಆ ತೆರೆಯನ್ನೇ ಬಾಯಿಯನ್ನು ಮುಚ್ಚಿಸಿದಂತ ಆತನು ಯೇಸು ಕ್ರಿಸ್ತನ ಪ್ರಿಯರೇ. ಹಲ್ಲೆಲೂಯಾ, ಆತನು ಮಾಡಿದ ಅದ್ಭುತಗಳು ಆತನೇ ರಕ್ಷಕನು ಎಂಬುದಾಗಿ ತೋರಿಸಿಕೊಡುತ್ತದೆ. ಯಾಕಂದ್ರೆ ಪಾರ್ಶ್ವವಾಯು ರೋಗಿಗಳು, ಅನೇಕ ರೋಗಿಗಳು ಕರೆದುಕೊಂಡಂತ ಬಂದಂತ ಸಮಯದಲ್ಲಿ ಆತನು ರಕ್ಷಕನಾಗಿದ್ದ. ಅದಕ್ಕೋಸ್ಕರವಾಗಿ ಅವರೆಲ್ಲರನ್ನ ರಕ್ಷಿಸಿದ ಪ್ರಿಯರೇ. ರೋಗದಿಂದ ರಕ್ಷಣೆ ಮಾಡಿದ, ಅವರು ಮಾಡಿರ್ತಕ್ಕಂಥ ಪಾಪಗಳಿಂದ ರಕ್ಷಣೆ ಮಾಡಿದ, ಎಲ್ಲವುಗಳನ್ನ ಪ್ರಿಯರೇ ಆತನು ಬಿಡುಗಡೆ ಮಾಡಿ, ನಾನೇ ರಕ್ಷಕನಾಗಿದ್ದೇನೆ, ಬರಬೇಕಾಗಿರ್ತಕ್ಕಂಥ ಮೆಸ್ಸಿಯನ್ನು ರಕ್ಷಕನು ನಾನೇ ಆಗಿದ್ದೇನೆ ಎಂಬುದಾಗಿ ಆತನು ಏನ್ ಮಾಡಿದ, ತೋರಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಎಸ್, ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ನಮ್ಮ ವೇದಗಳಲ್ಲಿ ಪ್ರಜಾಪತಿ ಅಂದ್ರೆ ಪ್ರಜೆಗಳ ದೇವರು ಅಂದ್ರೆ ಯಾರು, ಈ ಹುಟ್ಟಿರ್ತಕ್ಕಂಥ ಎಲ್ಲಾ ಮಾನವರ ದೇವರು ಅಂದ್ರೆ ಪ್ರಜಾಪತಿ ಎನ್ನುವಂತ ಆತನು ಬಂದು ಆತನೇ ಈ ಭೂಲೋಕದಲ್ಲಿ ಯಜ್ಞ ಮಾಡಬೇಕು. ಹಲ್ಲೆಲೂಯಾ, ಈ ಭೂಲೋಕದಲ್ಲಿ ಯಜ್ಞ ಆಗ್ಬೇಕು. ಆ ಯಜ್ಞ ಆ ದೇವರೇ ಬಂದು ಭೂಲೋಕದಲ್ಲಿ ಜರುಗಿಸಬೇಕು. ಆ ಪ್ರಜಾಪತಿಗಿರುವಂತ ಲಕ್ಷಣಗಳನ್ನ ನಾವು ವೇದಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ನಿಷ್ಕಳಂಕ ಪುರುಷನಾಗಿರ್ಬೇಕು, ಆತನು ಸಮಾಜದವರಿಂದ ದೂರವಾಗಿ ಹೋದಂತ ಆತನಾಗಿರ್ಬೇಕು, ಅಂದ್ರೆ ಆತನು ಸೆಪರೇಟ್ ಆಗಿ ಜೀವಿಸಿದಂತ ಆತನಾಗಿರ್ಬೇಕು, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟಗಳನ್ನ ಇಟ್ಟಂತವರಾಗಿರ್ಬೇಕು. ಮತ್ತೆ ಅನೇಕವಾಗಿ ನಾವು ನೋಡ್ತಾ ಇದ್ದೇವೆ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹಲ್ಲೆಲೂಯಾ ನಡೆದಂತ ಆತನಾಗಿರ್ಬೇಕು. ತನ್ನ ಪರಿಶುದ್ಧ ರಕ್ತವನ್ನ ನಾನೇ ನನ್ನ ಪ್ರಾಣವನ್ನು ಕೊಡ್ತೀನಿ ಅಂತೇಳಿ ಹೇಳಿದಂತ ಆತನು ಕೂಡ ಆತನಾಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವೆಲ್ಲವುಗಳು ಪ್ರಜಾಪತಿ ಯಜ್ಞವನ್ನ ಈ ಭೂಲೋಕದಲ್ಲಿ ಜರುಗಿಸಿದಂತವರು ಯೇಸು ಕ್ರಿಸ್ತನ ಹೊರತಾಗಿ ಮತ್ತೆ ಯಾರು ಕೂಡ ಇಲ್ಲ ಪ್ರಿಯರೇ. ಯಾಕಂದ್ರೆ ಆತನು ರಕ್ಷಕನಾಗಿದ್ದಾನೆ, ಎಲ್ಲಾ ಮಾನವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ ಬಿಫೋರ್ ಆತನು ತಿಳಿಸಿದಂತ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ಒಂದು ಮಾತನ್ನು ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ. ಪ್ರಜಾಪತಿಗಿರಬೇಕಾಗಿರ್ತಕ್ಕಂಥ ಲಕ್ಷಣಗಳು. ಹಲ್ಲೆಲೂಯಾ, ಆತನು ಏನಾಗ್ಬೇಕು, ತನ್ನ ಸ್ವಂತಕ್ಕೆ ತಾನು ನನ್ನ ಪ್ರಾಣ ಕೊಡ್ತೀನಿ ಎಲ್ಲರಿಗೋಸ್ಕರವಾಗಿ ಅಂತ ಹೇಳಬೇಕು. ಪುನಃ ಆ ಒಂದು ಮರಣದಿಂದ ತಿರುಗಿ ಆತನು ಎದ್ದು ಬರಬೇಕು. ಹಲ್ಲೆಲೂಯಾ, ಅಲ್ಲಿ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ, ನಾನು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ನಾನು ಕೊಡ್ತೀನಿ ಅಂತೇಳಿ. ಹಲ್ಲೆಲೂಯಾ, PhD ಥೀಸಿಸ್ ಮಾಡುವ ಸಮಯದಲ್ಲಿ ಪ್ರೇಯರ್ ಸ್ಟಡಿ ಮಾಡಬೇಕಾದ್ರೆ ದೇವರು ಅನೇಕವಾಗಿರ್ತಕ್ಕಂಥ ರೆವಲೇಷನ್ ಗಳನ್ನ ಕೊಟ್ಟಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ, ಯೇಸು ಕ್ರಿಸ್ತನನ್ನ ಅನೇಕವಾಗಿ ಹಿಂಸೆ ಪಡಿಸಿದ್ರು ಕೂಡ, ಮುಳ್ಳಿನ ಕಿರೀಟಗಳು ಇಟ್ಟರು ಕೂಡ 40 ಕಡಿಮೆ 40 ಏಟುಗಳು 39 ಏಟುಗಳು ಕೊರಡೆಗಳಿಂದ ಹೊಡೆದು ಕೂಡ ಯೇಸು ಕ್ರಿಸ್ತನನ್ನ ಅವರಿಂದ ಏನಾಗ್ಲಿಲ್ಲ, ಸಾಯಿಸೋದಕ್ಕೆ
ಆಗ್ಲಿಲ್ಲ ಪ್ರಿಯರೇ. ಅನೇಕ ಭಯಂಕರವಾಗಿರ್ತಕ್ಕಂಥ ಹಿಂಸೆ, ಎಷ್ಟೋ ಟನ್ ಕ್ವಿಂಟಲ್ ಗಟ್ಟಲೆ ಇರ್ತಕ್ಕಂಥ ಆ ಒಂದು ಶಿಲುಬೆಯನ್ನ ಆ ಒಂದು ಬೀದಿಗಳಲ್ಲಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ಬಿದ್ದಿರ್ತಕ್ಕಂಥ ಪ್ರಸಂಗಗಳು, ಎಷ್ಟೋ ಸಾರಿ ಅವಮಾನಗಳು, ಅವೆಲ್ಲವುಗಳು ಮಾಡಿದಾಗ್ಲೂ ಕೂಡ, ಒಡೆದಾಗ್ಲೂ ಕೂಡ ಯೇಸು ಕ್ರಿಸ್ತನು ಸಾಯಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆತನು ಹೇಳಿದಾನೆ, ನಾನೇ ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನ ಕೊಡುತ್ತೇನೆ, ನಾನೇ ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನ ಪುನಃ ನಾನು ಅಂದ್ರೆ ಪುನಃ ನಾನು ಎದ್ದು ಬರ್ತೇನೆ. ಯಾಕಂದ್ರೆ ನಾನು ತಂದೆಯಿಂದ ಅಧಿಕಾರವನ್ನ ಹೊಂದಿದವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 23:46 ವಚನದಲ್ಲಿ ಯೇಸು ಈ ಮಾತುಗಳನ್ನು ಹೇಳಿ ಏನ್ ಮಾಡ್ತಾನೆ, ತನ್ನ ಪ್ರಾಣವನ್ನ ಕೊಡುತ್ತೀನಿ ಅಂತೇಳಿ ಯಾವಾಗ ಒಂದು ಬಿಡುಗಡೆ ಮಾಡ್ತಾನೋ ಮಾತನ್ನ, ಆವಾಗ ಆತನ ಪ್ರಾಣ ಏನಾಯ್ತು ಪ್ರಿಯರೇ, ಹೋಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಜಾಪತಿ ಯಜ್ಞ ಆದಂತ ಸಮಯದಲ್ಲಿ ಸುಮ್ಮನೆ ಆಗ್ಲಿಲ್ಲ ಪ್ರಿಯರೇ. ಆ ಒಂದು ಆತನು ಸತ್ತಂತ ಸಮಯದಲ್ಲಿ ಏನಂತೇಳಿ ಮಠ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನೇನಾದ, ಕತ್ತಲಾದ. ಹಲ್ಲೆಲೂಯಾ. ಭೂಕಂಪಗಳಾಯ್ತು. ಹಲ್ಲೆಲೂಯಾ. ಸತ್ತಿರ್ತಕ್ಕಂಥ ಶವಗಳು ಎದ್ದು ನಡೆದಾಡಿದ್ರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕರು ಸಾಕ್ಷಿ ಕೊಟ್ಟಿದ್ದಾರೆ ಹಿಸ್ಟರಿಯಲ್ಲಿ. ಎಸ್, ಈತನು ಇದ್ದಿಲ್ಲ, ಸತ್ತೋಗಿದ್ದ, ನಡೆದಿರ್ತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ದೇವರಿಗೂ ಮನುಷ್ಯರಿಗೂ ಅಡ್ಡವಾಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ತೆರೆ ಎನ್ನುವಂಥದ್ದು ಏನಾಯ್ತು, ಹರಿದು ಹೋಯ್ತು. ನಡುವೆ ಹರಿದು ಹೋಯ್ತು, ಮೇಲೆಯಿಂದ ಹರಿದು ಹೋಯ್ತು, ಕೆಳಗಿಂದಲ್ಲ. ಎಲ್ಲಿಂದ? ಮೇಲೆಯಿಂದ. ಅಂದ್ರೆ ದೇವರಿಗೂ ಮನುಷ್ಯರಿಗೂ ಅಡ್ಡುಗೋಡೆ ಯಾವುದಿಲ್ಲ. ಈಗ ಎಲ್ಲಾ ಮನುಷ್ಯರು ಕೂಡ ದೇವರಿಗೆ ಏನಾಗಬೇಕು, ಅತಿ ಸಮೀಪನಾಗಿದ್ದಾರೆ. ಯಾವುದೇ ಜಾತಿ, ಮತ, ಕುಲ, ಯಾವ ಭೇದಗಳು ಇಲ್ವೇ ಇಲ್ಲ. ಎಲ್ಲರೂ ಒಂದೇ ಎನ್ನುವಂತ ಏಕ ಸಮಾನತೆ ಬಸವಣ್ಣನವರು ಹೇಳಿರುವಂತದ್ದು. ಹಲ್ಲೆಲೂಯಾ. ಆ ಒಂದು ಸಮಾನತೆಯನ್ನ ದೇವರು ಎಲ್ಲಾ ಜನರಿಗೆ ಏನ್ ಮಾಡಿದ, ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಜಾಪತಿ ಯಜ್ಞ ಈ ಲೋಕದಲ್ಲಿ ಏನಾಯ್ತು ಪ್ರಿಯರೇ, ಯೇಸು ಕ್ರಿಸ್ತನು ಬಂದು ಏನ್ ಮಾಡಿದ. ಹಲ್ಲೆಲೂಯಾ. ಆತನು ರಕ್ಷಕ. ಆತನು ಏನ್ ಮಾಡಿದ, ತನ್ನ ಪ್ರಾಣವನ್ನ ಎಲ್ಲರಿಗೋಸ್ಕರವಾಗಿ ಏನ್ ಮಾಡಿದ, ಆತನು ಅರ್ಪಣೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಲ್ಲಿಯವರೆಗೆ ಇದ್ರೆ ನಾವು ಯೇಸು ಕ್ರಿಸ್ತನ ನಂಬ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಈ ಎಲ್ಲ 5 ಅಂಶಗಳಿದ್ರು ಕೂಡ ಯೇಸು ಕ್ರಿಸ್ತನನ್ನು ನಾವು ರಕ್ಷಕ ಅಂತೇಳಿ ಕರಿತಾ ಇದ್ದಿಲ್ಲ. ಹಲ್ಲೆಲೂಯಾ. ಮೇನ್ ಇಂಟೆನ್ಷನ್ ಪಾಯಿಂಟ್ ಯಾವುದಂದ್ರೆ, ಆತನು 6ನೇ ಅಂಶ, ಆತನು ಮರಣವನ್ನ ಮೃತಿ ಮಾಡಿ ಮೃತ್ಯುಂಜಯನಾಗಿ ಆತನು ಏನ್ ಮಾಡಿದ, ಎದ್ದು ಬಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಣವನ್ನ ಮರಣಿಸಿ ಪುನರುತ್ಥಾನನಾಗಿ ಆತನು ಏನ್ ಮಾಡಿದ ಪ್ರಿಯರೇ, ಎದ್ದು ಬಂದ ಪ್ರಿಯರೇ. ಹಲ್ಲೆಲೂಯಾ. 1ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ನಾವು ನೋಡ್ತಾ ಇದ್ದೇವೆ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಯಾವ ಯಜ್ಞ ಜರುಗಬೇಕಂತೇಳಿ ಎಲ್ಲಾ ಪುಸ್ತಕಗಳಲ್ಲಿ, ಹಲ್ಲೆಲೂಯಾ, ಎಲ್ಲಾ ಗ್ರಂಥಗಳಲ್ಲಿ ಯಾವುದು ಲಿಖಿತವಾಗಿತ್ತು ಆ ಯಜ್ಞವನ್ನ ಯೇಸು ಕ್ರಿಸ್ತನು ಏನ್ ಮಾಡಿದ ಪ್ರಿಯರೇ, ಯಜ್ಞ ಮಾಡಿ ಸುಮ್ಮನೆ ಕೂಡಲಿಲ್ಲ. ಆತನು ಮರಣವನ್ನ ಮರಣಿಸಿ ಪುನರುತ್ಥಾನನಾಗಿ ಜೀವವುಳ್ಳವನಾಗಿ ಪುನಃ ಎದ್ದು ಬಂದ. ಮರಣಿಸಿದವರಲ್ಲಿ ಪ್ರಥಮ ಫಲನಾದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಲೋಕದಲ್ಲಿ ಎಷ್ಟೋ ಸಕಲ ಸತ್ಪುರುಷರು ಜನಿಸಿದ್ದಾರೆ, ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಅವರ ಸಮಾಧಿಗಳನ್ನ ತೆರೆದ್ರಪ್ಪ ನಿಮಗೆ ಮೂಳೆಗಳು ಮಾತ್ರ ಸಿಗ್ತವೆ ಪ್ರೇರೆ. ಹಲ್ಲೆಲೂಯಾ. ಆದರೆ ಇಸ್ರಾಯೇಲ್ ದೇಶದಲ್ಲಿ ಇರ್ತಕ್ಕಂಥ ನನ್ನ ಯೇಸು ಕ್ರಿಸ್ತನ ಸಮಾಧಿ ಖಾಲಿಯಾಗಿರುವಂತ ಸಮಾಧಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಇನ್ನು ಸತ್ತಿಲ್ಲ, ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಆತನನ್ನು ನಂಬುತ್ತಾರೋ, ನಿರೀಕ್ಷೆ ಇಡ್ತಾರೋ ಅಂತವರ ಜೀವಿತದಲ್ಲಿ ಕೂಡ ಮರಣ, 2ನೆಯ ಮರಣದಿಂದ ಅವರಿಗೆ ಕೇಡು ಎನ್ನುವಂಥದ್ದು ಆಗುವುದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ರಕ್ಷಕ. ಯಾಕಂದ್ರೆ ಆತನು ಕನ್ನಿಕೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಯಾಕಂದ್ರೆ ಆತನು ಮಾಡಿದ ಬೋಧನೆ ಯಾರು ಕೂಡ ಮಾಡಿಲ್ಲ. ಆತನು ಜೀವಿಸಿದ ಸಮಯದಲ್ಲಿ ಯಾವ ಪಾಪಗಳನ್ನು ಕೂಡ ಆತ ಮಾಡಿಲ್ಲ. ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ಯಾರು ಕೂಡ ಮಾಡಿಲ್ಲ. ಆತನು ಹೇಳಿರ್ತಕ್ಕಂಥ ಬೋಧನೆಗಳನ್ನು ಯಾರು ಕೂಡ ಹೇಳಿಲ್ಲ. ತನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ ಹೇಳಿದ. 6ನೇದಾಗಿ ನಾವು ನೋಡ್ತಾ ಇದ್ದೇವೆ, ಪ್ರಾಣವನ್ನ ಕೊಟ್ಟು ಆತನು ಪುನಃ ಈ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರವಾಗಿ ಎದ್ದು ಬಂದ, ಮೃತ್ಯುಂಜಯನಾದ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನೇ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ಇವೆಲ್ಲ ಫಂಡಮೆಂಟಲ್ ಟ್ರೂತ್ಸ್ ನಾವೇನ್ ಮಾಡಬೇಕು, ಪರಿಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತನು ಮೊದಲನೇದಾಗಿ ದೇವರು, ವಾಕ್ಯವೆನ್ನುವ ದೇವರು. ಆತನು 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ರಕ್ಷಕನಾಗಿದ್ದಾನೆ. ಈ ಮಾನವ ಕೋಟಿ ಇವರೆಲ್ಲರೂ ಕೂಡ ಪಾಪದ ಬಂಧನದಲ್ಲಿ ಇರಬೇಕಾದ್ರೆ ಈ ಲೋಕಕ್ಕೆ ಬಂದು ಆತನು ರಕ್ಷಣೆ ಮಾಡಿದಂತ ರಕ್ಷಕನಾಗಿದ್ದಾನೆ.
ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಆತನು ಪ್ರಜಾಪತಿಯಾದ ಯಜ್ಞವನ್ನ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವಾಗಿ ಆತನು ಯಜ್ಞವಾಗಿದ್ದಾನೆ. ಪ್ರಿಯರೇ, ಇದೊಂದು ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡು. ದೇವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಈ ವಾರದಲ್ಲಿ ಕೊಡುವಂತ ಒಂದು ವಿಶೇಷವಾಗಿರ್ತಕ್ಕಂಥ ವಾಗ್ದಾನ ಏನಂದ್ರೆ 1ನೇ ಸಮುವೇಲ 1ನೆಯ ಅಧ್ಯಾಯ 17ನೇ ವಚನ, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ಸಮಾಧಾನದಿಂದ ನೀನು ಹೋಗು, ಸಮಾಧಾನದಿಂದ ಹೋಗು. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡೋಣ. ಇಸ್ರಾಯೇಲ್ ದೇವರು ತಿಳ್ಕೊಂಡ್ರು ಕೂಡ ಎಷ್ಟು ದಿವಸ ಆದ್ರೂ ಕೂಡ ಇನ್ನೂ ಎಲ್ಲಿ ತಪ್ಪು ಹೋಗಿದ್ದೇವೆ. ಇವತ್ತು ಸ್ಪಷ್ಟವಾಗಿ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ. ಭೂಲೋಕದಲ್ಲಿ ಇರುವಂತ ಅನೇಕ ಗ್ರಂಥಗಳಲ್ಲಿ ಕೂಡ ನಾನೇ ಸೃಷ್ಟಿಕರ್ತನೆ ಎಂಬುದಾಗಿ ತೋರಿಸ್ತಾ ಇದ್ದಾವೆ ಎಂಬುದಾಗಿ. ನಾನೇ ಲೋಕಕ್ಕೆ ಬಂದಿದ್ದೇನೆ, ನಾನು ಲೋಕದೊಳಗಿದ್ದೇನೆ, ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದೇನೆ, ನಿನ್ನನ್ನು ಶುದ್ಧಿ ಮಾಡೋದಕ್ಕೆ ಬಂದಿದ್ದೇನೆ, ನಿನ್ನನ್ನ ನನ್ನಂತೆ ಇರಬೇಕಂತ ಇಷ್ಟಪಟ್ಟಿದ್ದೇನೆ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀನು ಪರಿಶುದ್ಧವಾಗಿರಬೇಕು. ನಿನ್ನ ದೇಹವನ್ನು ಅಪವಿತ್ರ ಮಾಡಿಕೊಳ್ಳುವುದಕ್ಕೆ ನೀನು ಸಮಯವನ್ನು ವ್ಯರ್ಥವಾಗಿ ಎಷ್ಟು ದಿವಸ ಕಳೀತಾ ಇದ್ದಿ. ನಿನ್ನ ದೇಹವನ್ನು ಉಂಟು ಮಾಡಿದ ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಮ್ಮ ಅಲ್ಲ, ನಿನ್ನ ಪಿತೃಗಳಲ್ಲ, ನಿನ್ನ ದೇಹವನ್ನು ಉಂಟು ಮಾಡಿದವರು ನಾನು. ನಿನ್ನ ದೇಹದ ಮೇಲೆ ನಿನಗೆ ಅಧಿಕಾರ ಇಲ್ಲ, ನಿನ್ನ ದೇಹದ ಮೇಲೆ ನನಗಿದೆ ಅಧಿಕಾರ. ಆದರೆ ನೀನು ನನ್ನ ಕಡೆ ದೃಷ್ಟಿ ಇಡದಂತೆ ನಿನ್ನ ಬಾಯಿಯನ್ನು ಅಶುದ್ಧವಾಗಿ ಮಾಡಿಕೊಂಡ, ನಿನ್ನ ಅಂಗಾಂಗಗಳನ್ನು ಅಶುದ್ಧವಾಗಿ ಮಾಡಿಕೊಂಡಿದೀಯಾ. ಯಾಕಂದರೆ ನಾನು ನಿನಗೆ ಸ್ವೇಚ್ಛೆ ಕೊಟ್ಟಿದ್ದೇನೆ, ನೀನ್ ನನ್ನ ತಿಳ್ಕೋಬೇಕಂತ. ನೀನ್ ನನ್ನ ಪುತ್ರನಾಗಿರೋದಕ್ಕಾಗಿ ಎಲ್ಲದರ ಮೇಲೆ ನನ್ನ ಅಧಿಕಾರಿಯನ್ನಾಗಿ ನೇಮಿಸಿದ್ದೇನೆ. ನೀನ್ ನನ್ನ ಮಾತು ಕೇಳದೆ ನಾನು ಉಂಟು ಮಾಡಿರುವ ನನ್ನ ರೂಪದಲ್ಲಿರುವ ನೀನು ನಾನಿರುವ ಪ್ರಕಾರ ನೀನು ಇರಬೇಕಾಗಿತ್ತು. ಆದ್ರೆ ನೀನು ಅಶುದ್ಧ ಮಾಡಿಕೊಂಡು ಹಾಳು ಮಾಡಿಕೊಂಡಿದ್ದೀಯ. ಅದಕ್ಕಾಗಿಯೇ ನನ್ನ ರಕ್ತವನ್ನು ನಿನಗೆ ಸುರಿಸಿದ್ದೇನೆ. ಸಮದಲ್ಲಿ ನನ್ನನ್ನು ನಂಬಿ ನನ್ನಲ್ಲಿ ನೀನು ವಿಶ್ವಾಸ ಇಡು. ನಾನು ಪುನಃ ನಿನ್ನ ಶುದ್ಧಿ ಮಾಡ್ತೇನೆ. ನಿನ್ನ ಕೊಳಕ ಜೀವಿತ, ಅಪವಿತ್ರವಾದ ಚಟಗಳು, ಅಶುದ್ಧವಾಗಿರುವಂತ ಪಾಪಗಳು ಎಲ್ಲವುಗಳನ್ನು ನಾನು ತೆಗೆದಾಕ್ತೇನೆ. ಈಗಲಾದ್ರೆ ಎಚ್ಚೆತ್ಕೋ, ಈಗಲಾದ್ರೆ ಎಚ್ಚೆತ್ಕೋ. ನಿನ್ನ ಅಹಂಕಾರ ತೊಲಗಿಸು. ದೀನತೆ ದೀನತೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ದೇವರು ನನಗೆ ಯಾವ ಸ್ವತ್ತು ಕೊಟ್ಟಿದ್ದಾನೋ ಆ ಸ್ವತ್ತಿನಲ್ಲಿ ಆನಂದಿಸು. ಪರ ಸತ್ತು ನಿನ್ನದಲ್ಲ, ಅದನ್ನ ಆಸೆ ಪಡಬೇಡ. ಒಂದೊಂದು ಇಷ್ಟು ದಿವಸ ನೀನು ಆಸೆ ಪಟ್ಟಿದ್ದೀಯೇನೋ ಅದು ದೇವರಿಗೆ ವಿರೋಧವಾದ ಕೆಲಸ. ಅದಕ್ಕಾಗಿ ನನಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಕಾರಣ ಒಂದೇ, ದೇವರ ಮಾತನ್ನು ಕೇಳಿ ಇಷ್ಟ ಬಂದಂಗೆ ಜೀವಿಸಿದ್ದಕ್ಕಾಗಿ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಆ ತಪ್ಪು ಒಪ್ಪಿಗೆ ಬಿಟ್ಟು ಬಿಡು. ಯಾಕೆ ಗೊತ್ತಾ, ಹುಲ್ಲು ಉಪಯೋಗ ಇಲ್ಲದಂತ ಆ ಒಂದು ಕೊಳೆ ಕಸ ಅದನ್ನು ತೆಗೆದಾಕು, ತೆಗೆದಾಕು. ಈ ಸಮಯದಲ್ಲಿ ಶುದ್ಧಿ ಮಾಡಿಕ. ಆ ಕಸ ನಿನ್ನ ದೇಹದಿಂದ ಹೊರಗೆ ಬರಲಿ. ಒಪ್ಪಿಗೆ ಏನ್ ತಪ್ಪು ಮಾಡಿದೀಯ ಅಪ್ಪ, ಇಂಥ ತಪ್ಪು ಮಾಡಿ ನನ್ನ ಕ್ಷಮಿಸು ಎಂಬುದಾಗಿ ಹೇಳು. ಯಾಕೆ ಗೊತ್ತಾ, ನಿನ್ನ ಸೃಷ್ಟಿ ಮಾಡಿದವ ನಾನು, ನಿನ್ನಲ್ಲಿ ಉಸಿರು ಇಟ್ಟವನು ನಾನು, ನಿನ್ನೊಳಗಿರುವವನು ನಾನು. ಎಷ್ಟು ದಿವಸ ನನ್ನನ್ನು ನೀನು ನೋವು ಪಡಿಸ್ತಾ ಇದೀಯಾ? ದೇವರು ಕೇಳ್ತಾ ಇದ್ದಾರೆ, ದೇವರು ಮಾತಾಡ್ತಾ ಇದ್ದಾರೆ. ಇನ್ನು ಮೇಲೆ ನಿನ್ನ ತಪ್ಪು ಮಾಡಬೇಡ, ತಪ್ಪು ಕಡೆ ಹೋಗ್ಬೇಡ, ಕಣ್ಣೀರಿಡು, ಗೋಳಾಡು, ಪಶ್ಚಾತ್ತಾಪಡು. ಇನ್ನೂ ಕಠಿಣ ಮಾಡಿಕೊಂಡಿದ್ದೀಯಾ? ನೀನು ಮಾಡಿದ ಪಾಪಗಳು ನಿನ್ನ ಮಕ್ಕಳು ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ನೀನು ಹೊಲದಲ್ಲಿ ಬಿತ್ತಿರುವ ಬೀಜವನ್ನೇ ನೀನು ಕೊಯ್ತೀಯ. ಅದನ್ನು ಅರ್ಥ ಮಾಡಿಕ. ಇವತ್ತು ದೇವರು ಮಾತಾಡ್ತಾ ಇದ್ದಾರೆ, ನಿನ್ನ ಪಾಪದ ಫಲ ನೀನೇ ಉಣಬೇಕಾಗುತ್ತೆ. ಅವತ್ತು ಅಯ್ಯೋ ಅಂದರೆ, ಅಂಗಲಾಚಿದರೆ ಆವತ್ತು ನಿನಗೆ ಆಸ್ವಾದನೆ ಇಲ್ಲ, ಆವತ್ತು ನಿನಗೆ ಅವಕಾಶ ಇಲ್ಲ. ಇವತ್ತು ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾನೆ. ಪಶ್ಚಾತ್ತಾಪ ಪಡು, ಒಪ್ಪಿಕೋ. ನಿನ್ನ ಪಿತೃಗಳು ಭಯಂಕರವಾದ ನರಕದಲ್ಲಿದ್ದಾರೆ. ಇಷ್ಟ ಬಂದಂಗೆ ಜೀವಿಸಿ, ಸೃಷ್ಟಿಯನ್ನು ಪೂಜಿಸಿ, ಸೃಷ್ಟಿಗೆ
ತಮ್ಮ ವ್ಯಯವನ್ನ ವೆಚ್ಚ ಮಾಡಿ ಇವತ್ತು ಯುಗ ಯುಗಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅವರ ಅಂಗಲಾಚಿ ಕೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ನನ್ನ ಮೊಮ್ಮಕ್ಕಳಿದ್ದಾರೆ, ನನ್ನ ಮಕ್ಕಳಿದ್ದಾರೆ ಅಂತ. ಒಂದು ಸಲ ಅವ್ರಿಗೆ ನಾವು ಹೇಳಿ ಬರ್ತೀವಿ ಅಂತ ಅಲ್ಲಿ ಹೋದವರು ತಿರುಗಿ ಬರೋಕ್ಕೆಲ್ಲ ಚಾನ್ಸ್. ಇವತ್ತು ದೇವ್ರು ನಿನಗೆ ಅವಕಾಶ ಕೊಟ್ಟಿದ್ದಾನೆ, ನೀನು ಒಪ್ಪಿಗೆ. ಮೌನವಾಗಿರಬೇಡ. ಎಷ್ಟು ದಿವಸ ಮೌನವಾಗಿರ್ತೀಯ? ಒಂದು ಸಲ ದೇವರು ನಿನ್ನಲ್ಲಿ ಮೌನವಾಗಿದ್ರೆ ನಿನ್ನ ಉಸಿರಾಟ ನಿಲ್ಲುತ್ತೆ. ಅವಾಗ ನಿನ್ನ ಗತಿ ಏನಾಗ್ಬೋದು? ನೀನ್ ಚೆನ್ನಾಗಿರುವಾಗ ಎಲ್ಲರೂ ನಿನ್ನ ಹತ್ರ ಬರ್ತಾರೆ, ನೀನ್ ನಗುವಾಗ ಲೋಕವೆಲ್ಲ ನಗುತ್ತೆ, ನೀನ್ ಅಳುವಾಗ ಯಾರೂ ನಿನ್ನೊಂದಿಗೆ ಕೂಡ ಅಳಲ್ಲ. ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. కృపా సత్య సంపూర్ణమైన యేసయ్యానికి స్తోత్రాలు ప్రభువా. ఇంతవరకు తండ్రి మీరు మాతో మాట్లాడిన ప్రతి ఒక్క మాటను బట్టి స్తుతి స్తోత్రాలు తండ్రి. ఎంతవరకు అయితే తండ్రి ఆ ధ్వని ప్రచురించి చేసినాను తండ్రి, అంతవరకు తండ్రి మార్పించమని అడుగుతున్నాను తండ్రి. అవును రాజా, ఏ ఒక్క ఆత్మ నలిగి నశించిపోకున్నట్లు ప్రభువా, ప్రతి ఒక్క ఆత్మ తండ్రి పరలోక రాజ్యం చేరాలని మా ఆశ ప్రభువా. మాలో ఉన్నటువంటి కోప దోషాలను సంపూర్తిగా తొలగించి తండ్రి మాకు శాంతి సమాధానాన్ని అనుగ్రహించమని అడుగుతున్నాను రాజా. ముందు జరుగుతున్నటువంటి 7 గంటల ధ్యానంలో తండ్రి వచ్చినటువంటి ప్రతి ఒక్కరిపై నీ ప్రసన్నతను ఆవరించమని అడుగుతున్నాను తండ్రి. మీరు సహాయం చేసి తండ్రి మీ కుమారులు మరుగుపరిచిన ఆయన ఇంతవరకు తండ్రి మీ కుమారులో మీరు మాట్లాడినందుకు స్తుతి స్తోత్రాలు తండ్రి. మీరు సహాయం చేసి తండ్రి మృత్యుంజయ మఠాన్ని బలపరచమని, అప్ప మరణాన్ని కలిసి లేచినటువంటి దేవుణ్ణి తెలుసుకునేందుకు సహాయం చేసిన ఆయన ఇంతవరకు మీరు మాట్లాడినటువంటి మాటలు బట్టి స్తుతి స్తోత్రాలు చెల్లించుకుంటూ 7 గంటల ధ్యానంలో నీ ప్రసన్నతను ఆవరించమని నజరేయుడైన యేసు నామములో అడిగి వేడుచున్నాను నా పరమ తండ్రి. ఆమేన్.